ನಾನು ಜೀವನದಾಗ ಕಲ್ತದ ಪಾಠ ಬೇರೆ, ಈಗ ನೋಡಿ ಹೇಳಿದ ಜೀವನದಾಗ ಕಲ್ತದ ಪಾಠನೇ ಬೇರೆ. ನಾ ಬೆಳ್ಳ ಕಾಣೋದೆಲ್ಲ ಹಾಲು ಅಂತ ಕಾಣಂತೆ ಸರ್. ಹಾಲು ಯಾವುದು ಸುಣ್ಣ ನೀರು ಯಾವ್ದು ಅನ್ನೋದು ಹೇಳ್ಕೊಟ್ರು ಸರ್. ಏನೋ ಸಣ್ಣ ಸಣ್ಣ ವಿಚಾರ ಹೆಣ್ಮಕ್ಳು ಲೈಫ್ ಒಳಗೆ ಎಲ್ಲಾನು ನಡೆದಿರ್ತಾವ. ಶೇರ್ ಮಾಡ್ಕೊಳ್ಳೋದು ಒಳ್ಳೇದು ಗಂಡರ ಜೊತೆಗೆ. ಮುಂದೆ ಎಂದೋ ಒಂದಿನ ಗೊತ್ತಾಗಿ ಅವ್ರು ನೋವಾಗಿ ಇವ್ರು ನೋವಾಗಿ ಆ ಸಂಶಯ ಬಿಡೋಕ್ಕಿಂತ ಮುಂಚೆ ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ ಗೊತ್ತಿದ್ದಪ್ಪ ಮುಂದೆ ಗೊತ್ತಾದೇ ಆಗುತ್ತೆ ಅನ್ನೋದನ್ನ ನಾವು ಶೇರ್ ಮಾಡ್ಕೊಳ್ಳೋದು ಒಳ್ಳೇದು. 15 ರೂಪಾಯಿ ಕೊಟ್ಟು ಬೀಚಿಗೆ ಎಣ್ಣೆಲ್ಲ ಅಕ್ಕಿ ಮಾರ್ತದ್ರಿ ಅಂಗಡಿಯಾಗ ತರ್ಬೇಕು. ಅದನ್ನ ಅಡುಗೆ ಮಾಡ್ಬೇಕ್ರಿ ಮಕ್ಕಳಿಗೆ ಮಾಡಿ ಅದು ಉಳಿತು ಅಂದ್ರೆ ಮತ್ತೆ ಅದನ್ನ ಮುಚ್ಚಿಟ್ಟು ಬೆಳಗಿಂದೆ ಸುಡ ನೀರು ಕಾಸಿ ಅನ್ನ ಬಸ್ತು ಕೊಟ್ಟಿನ್ರಿ ರೀ ಮಕ್ಳಿಗೆ. ಮತ್ತೆ ರೊಕ್ಕ ವಾಪತ್ತಿಂದ ಹೋಗ್ಬಿಡ್ತಲ್ಲ ಅರ್ಧಾಗ ಅಂತಂದು ಬಟ್ಟೆನೂ ತರ್ತಾ ಇರ್ಲಿಲ್ಲ. ನಮ್ಮೂರಾಗ ಸಾವುಕಾರಕ್ಕೆ ಇರ್ತದ್ರು, ಅವ್ರದ್ದು ನಮ್ಮ ಅಣ್ಣರು ತರ್ತಿದ್ರು ರಜಣ್ಣರಿಗೆ. ಹತ್ತಂದ ಆದ್ಮೇಲೆ ನಾವು ಹಾಕ್ಯಬೇಕು ವರ್ಷ ಸ್ಟೆಪ್ ಈ ವರ್ಷ 2 ವರ್ಷ ತೆಗಿಬೇಕು. ಆಮೇಲೆ ನಮ್ಮ ಸೈಜ್ ನಾವು ಬೆಳೆದಿರ್ತಿದ್ವಲ್ಲ 2 ವರ್ಷದಾಗ ಆದ್ರೆ ನಾವು ಹಾಕ್ಯಬೇಕು. ನಂದು ನಮ್ಮ ತಮ್ಮ ಹಾಕ್ಯಬೇಕು. ಒಂದು ಜೊತೆ ತಂದ್ರೆ ಇಷ್ಟು ಜನಕ್ಕೆ ಆಗ್ಬೇಕದು, ಇಷ್ಟು ಜನಕ್ಕೆ ಆಗ್ಬೇಕು. ಅದು ರೊಟೇಷನ್ ಮಾಡಿಬಿಡ್ತದ್ರಿ, ಅದು ಹೇಳೋದ ಬೇಕಾಗಿಲ್ಲ. ಅದು ಆಮೇಲೆ ಕೇಳರ್ಮಿನೇ ಇಲ್ಲ. ನಾನು ಯಾಕೆ ಹಾಕ್ಯಬೇಕು ನಮ್ಮ ಅಣ್ಣರ್ದು, ನಾನು ಸ್ವಂತ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರ? ಇವ್ರ ಮೆಂಟಾಲಿಟಿನೇ ಬೇರೆ, ನನ್ನ ಮೆಂಟಾಲಿಟಿನೇ ಬೇರೆ. ಅಜಗಜ ಅಂತಾರೆ ಸರ್, ಆಕಾಶ ಭೂಮಿ. ಹೌದಾ? ಸರ್. ಯಾಕಂದ್ರೆ ನಾನ್ ಬೆಳಕಂಬಂದ್ ವಾತಾವರಣ ಉಂಡ್ ಪ್ಲೇಟ್ ಸರಿಸ್ಲಾರ್ದಂಗ ನಮ್ಮ ವಾತಾವರಣ. ನಾವೇನ್ ಮಾಡೋದು, ಉಂಡಿದ ಪ್ಲೇಟ್ ಕೆಳಗೆ ಒಂದಗಳು ಬುಳ್ಳಾರ್ದಂಗ ನಾವು ಬೆಳೆದು ನಾವು ಪ್ಲೇಟ್ನ ಹಾಕ್ಯಾರ. ಅಂದ್ರೆ ವಾತಾವರಣ ಬಹಳ ಅಜಗಜ ಅಂತ. ನಾವು ಚಿಕ್ಕವಳು ಪ್ರೀತಿಯಿಂದ ಬೆಳೆಸಿದ್ದು ನಮ್ಮನ್ನಂಗ ಸರ್. ಪ್ಲೇಟ್ ಅಷ್ಟ ಹಿಂಗ್ ಸರಿಸಿ ಹೋಗ್ಬಿಡ್ರೆ, ನಾವು ಪ್ಲೇಟ್ ಸರಿಸಿದ್ರೆ ನಮಗೆ ಅವಮಾನ ಮಾಡಿದಂಗಲ್ಲ ಸರ್ ಇಲ್ಲಿ ನಮ್ ಭಾಗದಾಗ. ಹಿಂಗಾಗಿ ಬಹಳ ಹಿಂಗ ಆಗ್ಬೇಕು, ಮದ್ವಿ ಹಿಂಗ ಆಗ್ಬೇಕು ಅಂತ. ಅವಾಗ ನನಗೆ ಮದುವೆ ಅಂದ್ರೆ ಗೊತ್ತಿಲ್ಲ ಸರ. ಅವಾಗ ಹಿಂಗ್ ಡಿಫ್ರೆನ್ಸಿಯೇಟ್ ಬಂದಾಗ ಏನು ಅನಿಸ್ಲಿಲ್ವಾ ಇದೆಯಪ್ಪ ಅಂದ್ರೆ ಸರ ಇವ್ರು ಏನ್ ಹೇಳಿದ್ರೆ ನಾ ಸ್ವೀಕಾರ ಮಾಡೀನಿ. ನಾನು ರಿಯಾಕ್ಷನ್ ಕೊಡ್ತಿದ್ದಿಲ್ಲ. ರಿಯಾಕ್ಷನ್ ಕೊಟ್ಟೆ ಈಗ ನಾ ಹಿಂಗ್ ಬಡದ ಅವಳಿ ಬಡದ್ರೆ ಅದು ಇವ್ರು ನಾಕೆಟ್ ಬಿಡ್ತಿ ಬರ್ತಾವ ಮಾತು. ಇವ್ರು ಏನಂದ್ರನ ಆಯ್ತು ನೋಡೋಣ ಅಂದ್ರೆ ನಾನು ಎಲ್ಲ ನುಂಗ್ಕೊಂತೀನಿ ಸರ್. ಆಮೇಲೆ ನಾ ವಿಚಾರ ಮಾಡ್ತೀನಿ, ಸರಿ ಯಾವ್ದು ತಪ್ಪು ಯಾವ್ದು ಸ್ವೀಕಾರ ಮಾಡ್ತೀನಿ ಸರ್ ಫಸ್ಟ್ ನಾನು. ಇವ್ರು ಏನಾರು ಹೇಳಿವ್ರಿ, ಇಲ್ಲ ಇವತ್ತು ಆಕಾಶದಾಗ ಅಡ್ಡಾಡಿ ಬಿಡೋಣ ಅಂತ. ನಾನು ಅಡ್ಡಾಡಕ್ ಬರ್ತಾ ಇಲ್ಲ ಅನ್ನೋದು ಆಮೇಲೆ ವಿಚಾರ ಮಾಡಿ ಇವ್ರು ತಿಳಿಸಿರ್ತೀನಿ ನಾನು. ಈಗ ಬರಲ್ಲ ಅಂದ್ಬಿಟ್ಟಿಲ್ಲ, ಹಾಗಾದ್ ಬೇಡ. ಸಾಮಾನ್ಯ ಸರ್ ಅಡ್ಜಸ್ಟ್ ಆಗ್ಬೇಕಂದ್ರೆ 1 ವರ್ಷ 2 ವರ್ಷ ತಗೊಂಡ ಹಿಂಗಿತ್ತಲ್ರಿ. ಬಹಳ ಜಗಜಾಂತರ ಮೆಂಟಾಲಿಟಿ ಚೇಂಜಸ್ ಐತಿ, ಬಿಡುಗಡೆ ಐತಿ, ಬಹಳ ಡಿಫ್ರೆಂಟ್ ಐತ್ರಿ. ಅದನ್ನ ಹಂತವಾಗಿ ಸ್ವೀಕಾರ ಮಾಡ್ಕೊಂತ ಅವ್ರಿಗೆ. ಅಂದ್ರೆ ಇವ್ರದ್ದು ಚಿಕ್ಕ ವಯಸ್ಸಿನ ವಯಸ್ಸನ್ನು ಚಿಕ್ಕ ವಯಸ್ಸು 18 ವರ್ಷ ಆಗ್ಬಿಟ್ಟಿಲ್ಲ, ಮದುವೆ ಮಾಡ್ಬಿಟ್ರಲ್ರಿ. ನಿಮ್ಗೆ ಇವ್ರಿಗೆ ಎಷ್ಟು ವರ್ಷ? 9 ವರ್ಷ ಡಿಫ್ರೆನ್ಸ್ ಐತಿ ಸರ್. 9-9.5 ವರ್ಷ ಡಿಫ್ರೆನ್ಸ್. 10 ವರ್ಷ ಅನ್ಕೊಂಬಿಡ ಸರ್, ಹೆಚ್ಚು ಕಡಿಮೆ 10 ವರ್ಷ ಡಿಫ್ರೆನ್ಸ್ ಐತಿ ಸರ್ ನಮ್ದು ಇಬ್ಬರು ನಡಿ. ಮಾಡಿ ಎಲ್ಲ ಮಾಡ್ಕೊಂಡ್ ಬಂದು ಫಿಕ್ಸ್ ಆಯ್ತು. ಆ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತಂದು ಇವ್ರ ಕಾನ್ಸೆಪ್ಟ್ ಬೇರೆ ಸರ್. ನನ್ನ ಮದುವೆ ಅಂದ್ರೆ ಏನ ಸಾಮೂಹಿಕದಾಗ ಇಲ್ಲಿ ಹೆಂಗ ಇಲ್ಲಿ ಗವಿಸಿದ್ದೇಶ್ವರ ಜಾತ್ರೆಗೆ ಹೆಂಗ್ ಮದುವೆ ಯಾಕಂದ್ರೆ ತಾಕಿರಿ ಬಂದ್ಬಿಟ್ರೆ ಮುಗಿದೋತ, ಅಲ್ಲೇ ಊಟ ಇರ್ತೈತಿ, ಎಲ್ಲ ಅಲ್ಲೇ ಇರ್ತೈತ. ನಮ್ ಖರ್ಚು ಇಲ್ಲ ನನ್ನ ತಲೆಗೈತಿ. ಇವ್ರದ್ದು ಹಂಗಲ್ಲ, ಹಿಂಗ ಮಾಡ್ಬೇಕು, ಇಷ್ಟ ಹಿಂಗ್ ಮಾಡ್ಬೇಕು, ಇಷ್ಟ ಗ್ರ್ಯಾಂಡ್ ಆಗಿರ್ಬೇಕು. ಡಿಮ್ಯಾಂಡ್ ಇತ್ತು ಸರ್. ನಾ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ, ನಮ್ಮ ಮದ್ವೆಕ್ಕಿಂತ ಮುಂಚೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ ಥಿಂಗ್ಸ್ ಗಳು ಇರ್ತಾವ ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ ಸರ್. ಆತರ ಶೇರ್ ಮಾಡ್ಕೊತಿದ್ದೆ, ಆತರ ಗ್ರ್ಯಾಂಡ್ ಇರ್ಬೇಕು ಅವೆಲ್ಲ. ಆಯ್ತು ಮಾಡೋಣ ಅಂತ ಮಾಡೋಣ ಎಲ್ಲ ಮಾಡೋಣ ಅಂತಂದ್ರೆ ನಾನು ಮತ್ತೆ ಸಾಲ ಐತೆ ಅನ್ನಂಗಿಲ್ಲ. ಸಾಲ ಐತೆ ಅಂದ್ರೆ ಕನ್ನೆ ಈಗ ನಾವು ರೊಕ್ಕ ಇಲ್ಲ ಅಂದ್ಬಿಟ್ರೆ ಕನ್ನೆ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈಗ 1-2-3 ಸರಿ ನೋಡೋದ್ರು ಸರ್. 4ನೇ ಸರ ಹೂವ ನೀಡಕ್ ಬಂದಿದ್ರು ಸರ್. ಅವ್ರು ಮಾತಾಡ್ಸಂದ್ರ ಅವ್ರು ಮಾತಾಡ್ಸಿಲ್ಲ, ನಾನೇ ಮಾತಾಡ್ಸಿದ್ನಿ ಸರ್. ಫಸ್ಟ್ ಮಾತಾಡ್ಸಿಲ್ರಿ ನಾವು. ಇಲ್ಲ ಮಾತಾಡೋದ್ ಬರ್ರಿ ಅಂದ್ರೆ ಇದೇನಪ್ಪ ಇದು ಜಗತ್ತು ಹೆಂಗ ಐತಲ್ಲ ಅಂತ ಅವತ್ತು ಗೊತ್ತಾಯ್ತು ನನಗೆ. ಇದೇನೋ ವಿಚಿತ್ರ ಐತಿ ಬಿಡಿದ್ರಿ. ಅವರು ಫ್ಯಾಮಿಲಿ ಆಯ್ತು ಅದಾಯ್ತು ಫುಲ್ ಮುಗ್ದ್ರಿ. ಅವ್ರು ಫುಲ್ ಇನ್ನೋಸೆಂಟ್ ರೀ. ಅವ್ರು ನಾವೇನೋ ವೈಲೆಂಟ್ ಬಾಳ ಅಂದ್ರೆ ನಾನೇ ವೈಲೆಂಟ್ ರೀ. 10ನೇ ಕ್ಲಾಸ್ ಇರೋರಿಗೆ ಸರ್ ಕಾನ್ಮರಾಗ ಹಿಂಗಾಸಿ ರೋಡ್ನಾಗ ಓದ್ತಂದ್ರೆ ಈ ತಯಾರ ಮಗ ಅಂತ ಕೇಳ್ತಿದ್ರು. ಅದ್ರ ನಾ ಯಾರು ಊಟನೂ ಲಿಂಕ್ ಇದ್ದಿದ್ದಿಲ್ಲ. ನನ್ನ ಕೆಲಸ ಏನು ನಾನೇನು ಹುಡುಗ್ರು ಫ್ರೆಂಡ್ಸ್ ಏನು ಕ್ರಿಕೆಟ್ ಆಡೋ ಫ್ರೆಂಡ್ಸ್ ಏನು. ಏನ್ ಕೇಳಿದ್ರಿ? ಎಷ್ಟ್ ಜನ ಏನು ಅಲ್ಲಿ ಹೇಳಿದ್ರು ಬಿಡು, ಬಟ್ ಅವ್ರ ಬಾಯಿಂದ ಕೇಳ್ಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಪೇಮೆಂಟ್ ಎಷ್ಟು ಅವಾಗ ಕೇಳಿದ್ದೀನಿ ಸರ್. ಕೇಳಿದ್ರೆ ನೆಕ್ಸ್ಟ್ ಇಷ್ಟ ಇದನ್ನೇ ಇಲ್ಲ ಡೈರೆಕ್ಟ್ ಕೇಳಿದ್ರೆ ಹಿಂಗ ಇಷ್ಟ ಐತೆ ಇಲ್ಲ ನಮಗಂತ ಇಷ್ಟ ಆಗೈತೆ ಅಂತ ಹೇಳಿದ್ರು. ಅವತ್ತು ಕೇಳಿದ್ಬಿಟ್ಟಿಲ್ಲ. ಇಲ್ಲ ಮತ್ತೆ ಹೇಳಿದ್ರು ಇಷ್ಟ ಆಗೈತೆ, ಇಷ್ಟ ಆದಲ್ಲ ನಾವು ಮತ್ತೆ ಮದುವೆ ಫಿಕ್ಸ್ ಮಾಡಿ ಅಂತಂದು ಹೇಳಿ ಸರ್. ಆಮೇಲೆ ಫೋನ್ಗಳು ಶುರು ಆಯ್ತು. ಫೋನ್ ಕೊಡ್ಸಿದ್ ಸರ್. ಫೋನ್ನಾಗ ಮಾತಾಡ್ಕೊಂತ ಹಂತವಾಗಿ ಎಲ್ಲ ಮಾತುಕತೆ ನಡೀತಿದ್ರು. ಆಮೇಲೆ ಇವ್ರಪ್ಪ ಕಡೆಯಿಂದ ಪ್ರೆಷರ್ ಬಂದ್ರು. 1-6 ತಿಂಗಳು ಆಗ್ಬಿಟ್ಟಿಲ್ಲ. 1 ವರ್ಷ ಹಾಕಂತು ಯಾಕೆ ಮದುವೆ ಹೋಗಲ್ರಿ ನೀವು? ಅವಾಗ ಪ್ರೆಷರ್ ಚೆಕ್ ಮಾಡ್ತಿದ್ರ ಅಥವಾ ಮಾಡೋದಕ್ಕೆ ಫ್ರೀಡಮ್ ಕೊಟ್ಟಿದ್ರ ಹುಡುಗನ ಹತ್ರ ಮಾತಾಡಕ್ಕೆ? ಫ್ರೀಡಮ್ ಐತ್ರಿ. ಇವ್ರವನು ಅಷ್ಟ ಅಬ್ಸರ್ವೇಷನ್ ಇತ್ತು. ಅಂದ್ರೆ ಫ್ರೀಡಮ್ ಕೊಟ್ರ ಅಂದ ತಕ್ಷಣ ಫುಲ್ ಫ್ರೀಡಮ್ ಅಲ್ಲ ರೀ, ಅಬ್ಸರ್ವೇಷನ್ ಇರ್ತಿತ್ತು. ಅಂದ್ರ ಅವಾಗ ಅಂತಂದ್ರ ಮಾತಾಡಕ್ ಅಷ್ಟ ಫ್ರೀಡಮ್ ರೀ.
ಹಂಗ ಹಿಂಗ ಹೋಗಿ ಅವ್ರ ಮನೆಗ ಅವಸ್ಥೆ ಇರ್ತಾನೆ ಇಲ್ಲೇ ಅವಸ್ಥೆ ಇರ್ತಾನೆ ಅಂತ ಫ್ರೀಡಮ್ ಅಂತ ಫ್ರೀಡಮ್ ಇರೋದಿಲ್ಲ ಓಕೆ ಇದ್ದಿಲ್ಲ. ಹಂಗಾಗಿ ಇವರು ಭಾರಿ ಅಂದ್ರೆ ಅಬ್ಸರ್ವ್ ಈಗಾದ್ರೆ ಅಂದ್ರ ಇವ್ರ ಜೊತೆಗೆ ಜಾಸ್ತಿ ಮಾತಾಡಂಗಿಲ್ರಿ, ಜಾಸ್ತಿ ಮಾತಾಡ ನಡು ಊರಿಗೆ ಅವ್ರಿಗೂ ಎಲ್ಲ ಮಾತಾಡಿ ಅಂತ ಯಾಕಂದ್ರೆ ಈ ಸಮಾಜದಾಗ ಬೇರೆ 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 ನೋಡ್ಬಿಟ್ರಲ್ರಿ ಈಗೆಲ್ಲ ಜನರ ತಂದೆ ತಾಯಿ ಈಗ ಲವ್ ಅದು ಇದು ಈ ಮದುವೆ ಆದ್ಮೇಲೆ ಲೈಫ್ ಎಷ್ಟೊಂದು ಲವ್ ವಿಚಾರಕ್ಕೆ ಬಂದು ಎಷ್ಟು ಜನ್ಮ ಹಾಳಾಗ್ಯವ್ರಿ. ಈಗ ಈಗ ಈ ಸುಳ್ಳು ಹೇಳ್ತಾರ ಅನ್ಬೇಕ ಕರೆ ಹೇಳ್ತಾರ ಅನ್ಬೇಕ ಅವ್ರ ತಾಯಿ ಅಲ್ಲಿ ಹೋಗಿ ಮಾತಾಡಲ್ಲ ಏನು ಅಂತ ಅಂದೊತ್ನಾಗ ಅಂತಂತ ಮತ್ತೆ 2 ಲಕ್ಷ ರೂಪಾಯಿದ್ದು ನಾವು ಹೇಳಿದ್ವಲ್ಲ ಸರ್, ಈಗ ಬೇರೆ ಕಡೆ ಇಸ್ಕೊಂಬಂದೆ ನಾನು. ಇಸ್ಕೊಂಬಂದು ಅಕೌಂಟಿಗೆ ಹಾಕೇನ್ರಿ, ನನ್ನ ಅಕೌಂಟಿಗೆ ಅದು ನೋಟ್ ಬ್ಯಾನ್ ಆಗ್ಬಿಟ್ಟು. ಅವಾಗ ನೋಟ್ ಬ್ಯಾನ್ ಆಗಿದ್ರಿ. 8ನೇ ತಾರೀಕಿಗೆ ಹಾಕೇನ್ರಿ, 20ನೇ ತಾರೀಕಿಗೆ ಮದುವೆ ಐತ್ರಿ ನಂದು. 2 ರೂಪಾಯಿ 3 ರೂಪಾಯಿ ಬಡ್ಡಿ ಹಂಗೆ ಸರ್ ಇಸ್ಕೊಂಬಂದು ಹಾಕಿನೇ ರೊಕ್ಕ ಇಲ್ದಂಗೆ ಆಗ್ಬಿಟ್ಟು ಕೈಯಾಗ. ಪರಿಸ್ಥಿತಿ ಹೇಳ್ಬಾರ್ದ್ರಿ. ಮತ್ತೆ ಅಲ್ಲಿ ಇಲ್ಲಿ ಚೆಕ್ ಸಂಗಮಿ ಸರ್ ಅಂತ ನಮ್ಮ ಪಿ ಡಿ ಸರ್ ಇದ್ರೆ ಅವರು ಒಂದು ಚೆಕ್ ಒಂದ್ ಕಡೆ ಚೆಕ್ ಕೊಟ್ರು, ಇನ್ನೊಂದ್ ಕಡೆ ನಾನು ಚೆಕ್ ಕೊಟ್ಟೆ. ಹಿಂಗ್ ಕೊಟ್ಟು ನಾನು ಪಳೆಗೆ ನಿಂದಿರ್ಬೇಕು ಸರ್. ಪಳೆ ಐತೆ 1 ಕಿಲೋಮೀಟರ್ ಐತಿ. ಅವಾಗ ನೋಟ್ ಬ್ಯಾನ್ ಅದ್ ನೋಡ್ತಾರೆ ಸರ್, 10,000 ರೂಪಾಯಿ ಡೈಲಿ ಕೊಡೋದು. ಮತ್ತೆ 2 ಲಕ್ಷ ರೂಪಾಯಿ ತನಕ ನಾನು 1 ತಿಂಗಳು ಇಡಬೇಕಾಗುತ್ತೆ. ನನ್ನ ಮದುವೆ 25ಕ್ಕೆ ಐತಿ. ಪರಿಸ್ಥಿತಿ ಹೇಳ್ಬಾರ್ದು, ನಾನೇ ಕೇಳೋದು ಎಲ್ಲರಿಗೆ ಜವಾಬ್ದಾರಿ ನನಗೆ ಸರ್. ಇವತ್ತು ಇದ್ರಾಗ ಹೇಳೋದು ನಾನು, ಲಗ್ನ ಪತ್ರ ಹಾಕ್ಸ್ಕೊಂಬರೋದ ನಾನು, ಅನ್ಸತ್ತ ನಾನು. ಯಾರ್ಯಾರು ಜವಾಬ್ದಾರಿಗಳು ಇದೆಲ್ಲ ಭಾಳ ಕಷ್ಟ ಆಯ್ತು. ಮತ್ತು ಅದು ಹ್ಯಾಂಡಲ್ ಮಾಡಿದ್ವಿ. ಅಂತಂತ ಪಗಾರ ಬಂದಾಗೆಲ್ಲ ಅವ್ರಿಗೆ ಅಮೌಂಟ್ ಕಟ್ಕೊಂತ ಹೋದ್. ಇಲ್ಲಿಗೆ ಬಂದು ನಿಂತಿದೆ. ನಮಗೂ ಅವಾಗ ಗೊತ್ತಿರಲ್ರಿ ಅವ್ರ ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತಂತ. ನಮಗೂ ಹೊಸ್ದಾಗಿ ಅಲ್ರಿ, ಗೊತ್ತಿರಲ್ಲ. ಅವು ಹೆಣ್ಮಕ್ಳು ಅಷ್ಟೊಂದು ಆಸೆ ಕನಸುಗಳು ಇರ್ತಾವ. ಆಮೇಲೆ ಇವ್ರ ಲೈಫ್ ಮೇಲೆ ಬಂದ್ಮೇಲೆ ಅವ್ರಿಗೆ ಏನ್ರಿ ನಾನು ಜೀವನದಾಗ ಕಲ್ತದ ಪಾಠ ಬೇರೆ, ಈಗ ನೋಡಿ ಹೇಳಿದ ಜೀವನದಾಗ ಕಲ್ತದ ಪಾಠನೇ ಬೇರೆ. ನಾ ಬೆಳ್ಳ ಕಾಣೋದೆಲ್ಲ ಹಾಲು ಅಂತ ಕಾಣಂತೆ ಸರ್. ಹಾಲು ಯಾವುದು ಸುಣ್ಣದ ನೀರು ಯಾವ್ದು ಅನ್ನೋದು ಹೇಳ್ಕೊಟ್ರು ಸರ್. ಅವು ಉದಾಹರಣೆ ಸಮೇತ ಇವತ್ತಿನವರೆಗೆ ಹೇಳ್ತಾರೆ ಸರ್. ಹೌದಾ? ಯಾಕಂದ್ರೆ ಸೋಷಿಯಲ್ ಹೆಂಗೈತಿ ಪ್ರಾಣೇಶ್ ಹೇಳ್ತಾನಲ್ಲ ಸರ್, ಇವರು ನಾನು ಬುಕ್ ತಂದೋಳ ಈಗ ಮಾರ್ಕೆಟ್ನಿಂದ ಉಳಾರಿ. ಹಂಗಾಗಿ ಮನುಷ್ಯ ಹೆಂಗದ ಅನ್ನೋದು ಐತಿ ಹೇಳ್ತಾನ. ನಮಗೆ ಅದು ಗೊತ್ತಾಗಲ್ರ, ಅದು ಉದಾಹರಣೆ ಸಮೇತ ಹೇಳ್ತದ್ರಿ ಅವ್ರು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ನೀನ್ ಹೆಂಗಿರಬೇಕು ಸಮಾಜ ಇಲ್ಲ, ನೀನ್ ಹೆಂಗ್ ತುಳಿದ ಮುಂದಕ್ಕೆ ಹೋಗಾರ. ನಾ ಇಷ್ಟೆಲ್ಲ ಪಬ್ಲಿಕ್ ಅಡ್ಡಾಡ್ತೀನಿ ಅಂದ್ರೆ ಅಂತ ಏನು ಹೊಸ ವಿಚಾರನ ಕಲ್ತಿದ್ದಿಲ್ಲ. ಉದಾಹರಣೆ ಸಮೇತ ನಮಗೆ ಎಫೆಕ್ಟ್ ಆದ್ಮೇಲೆ ಅದು ಗೊತ್ತಾಗ್ತದೆ, ಈ ತರ ಹಿಂಗ್ ಸಮಸ್ಯೆ ಅದಾವು ಹಿಂಗದಾವು. ಶಾಮಿಯಾನ ಹಾಕೋದು ನೀವ್ ಹೇಳ್ಕೊಟ್ರೆ? ಶಾಮಿನ ಕದಂತಲ್ಲ ಅವ್ರ ಫ್ರೆಂಡ್ ಸರ್ಕಲ್ ಒಳಗ ಮಾತಾಡ್ಕೊಂಡು ಇದು ಮಾಡಿದ್ರಿ. ಫಸ್ಟ್ 5 ಮಂದಿ ಪಾಠ ಫಸ್ಟ್ 5 ಮಂದಿ ಇದ್ದು ರೀ. ಆಮೇಲೆ ಮತ್ತೆ ಅದ್ರೊಳಗೆ 2 ನಡಲಿಲ್ಲ, ಮತ್ತೆ ಅದನ್ನ ಡಿವೈಡ್ ಮಾಡ್ಕೊಂಡ್ವಿ ಸರ್. ಆಮೇಲೆ ಮತ್ತೆ 3 ಬಂದು 3 ಮತ್ತೆ ಅದನ್ನ ನಡಲಿಲ್ಲ, ಅದನ್ನ ಡಿವೈಡ್ ಮಾಡ್ಕೊಂಡು ಮತ್ತೆ 2 ಬಂದ್ವಿ. 2 ಇವು ನೀನೊಂದಿನ ಬಾ ನಾನೊಂದಿನ ಬೇಡ ಸುಮ್ಮನೆ ಕಿರಿಕಿರಿ ಮಾಡೋದು ಬೇಡ, ಡಿವೈಡ್ ಮಾಡ್ಕೊಂಬಿಡೋಣ. ಮತ್ತು ನೆಮ್ಮದಿಯಿಂದ ಇರೋಕ್ಕಾಗತ್ತ ಮಾಡ್ಲಿ, ನಾವು ಇನ್ನೊಂದು ಕಡೆ ಮಾರಲಿ ಅಂತಂದೇಳಿ ಮತ್ತೆ ಸಿಂಗಲ ಈಗ ನಿಮ್ದು ನಮ್ಮ ತಮ್ಮ ಸಿಂಗಲ್. ಓಕೆ. ಈಗ ಅದೊಂದು ದುಡಿಮೆ ಶುರುವಾಗಿ ಈ ಸಿಂಗಲ್ ಆದ್ರ ಇನ್ ಕೇಸ್ ಮಾರ್ಕೆಟ್ ರೂಪಾಯಿ ದುಡ್ಡು ಬರ್ತ ಡಬಲ್ ಇಲ್ಲ. ನಾವು ದುಡಿಯಕ್ಕೆ ಅಂದ್ರೆ ಎಲ್ಲ ಇರ್ತದೆ. ಇಲ್ಲ ಅವ್ರೊಬ್ರು ಬರ್ಬೇಕು ನಾವೊಬ್ರು ಬರ್ಬೇಕು ಅಂತ ದಿನ ಜಿದ್ದಾಗ್ಬಿಡು ಸರ್. ಇದು ಬಿಸ್ನೆಸ್ ಮಾತ್ರ ಯಾವುದು ಪಾರ್ಟ್ನರ್ ಮೇಲೆ ಮಾಡಕ್ಕೆ ಹೋಗ್ಬಿಡುತ್ತೆ. ಇವ್ರಿಗೇನು ಸರ್ ಎಲ್ಲ ನಾಲೆಜ್ ಇದೆ, ಎಲ್ಲ ಇದೆ ಸರ್. ಬಟ್ ಅದು ಹೊರಗೆ ಮಿಚರ್ ಬಂತಕ ಫ್ರೆಂಡ್ ಸರ್ಕಲ್ ಒಳಗೆ ಆ ಥರ ಕುಡಿಯೋದು, ಡ್ರಿಂಕ್ಸ್, ಲವ್ ಗಿವ್ ಅಂತವಂದ್ರೆ ಅವ್ರಿಗೆ ಏನು ಇದುವರೆಗೂ ಏನೂ ಗೊತ್ತಿಲ್ಲ ಸರ್. ಅಂತಂದ್ರೆ ಭಾಳ ದೂರ ಸರ್ ನನಗೆ ಅದ್ರ ಬಗ್ಗೆ ಒಟ್ಟು ನನ್ನ ನಾಲೆಜ್ ಇಲ್ಲ ಸರ್. ಹೇಳ್ತಾನೆ ಸರ್, ಅದ ಈಗ ಅವರೇ ಅಂದ್ರಲ್ಲ ಸರ್, ಎಲ್ಲ ನೋಡ್ಬಿಟ್ರೆ ಹಾಲು ಅಂತ ಅನ್ಕೊಂಡಿದ್ರು ಅವ್ರು. ಬಟ್ ಎಲ್ಲ ಸುಣ್ಣದ ನೀರು ಯಾವ್ದು ಹಾಲಿನ ನೀರು ಯಾವ್ದಂತ ಲವ್ ಒಂದು ಇದೊಂದು ಕುಡಿಯೋದೊಂದು ಇಂಥ ಒಟ್ಟು ನನಗೆ ಆಗಿ ಬರಲ್ಲ ಸರ್, ಯಾವತ್ತೂ ಆಗಿ ಬರಲ್ಲ. ಅವ್ರು ಒಂಥರ ಬೇರೆ ದೃಷ್ಟಿ. ಆಮೇಲೆ ನಾವು ಇಷ್ಟು ಮಿಂಗಲ್ ಆಗಿ ಇಷ್ಟು ಕ್ಲೋಸ್ ಆಗಿರೋಕೆ ನಾ ಯಾವುದೇ ವಿಚಾರನೂ ಮುಚ್ಚಿಡಲ್ಲ ಸರ್. ಫೇಸ್ ಟು ಫೇಸ್ ಎಲ್ಲಾನು ಶೇರ್ A to Z ಪಬ್ಲಿಕ್. ನಾ ಕಾಲೇಜ್ನಾಗ ಇದ್ದತ್ನ ಏನೈತಿ ನನಗೆ ಏನು ಎಷ್ಟು ಮಂದಿ ಏನು ಪ್ರಪೋಸ್ ಮಾಡಿದ್ರು ಅದನ್ನ ಸತ್ಗೆ ಶೇರ್ ಮಾಡ್ಕೊಂಡೆ. ಎಲ್ಲಾನು ಶೇರ್ ನಾವ್ ಹಿಂಗಿರಕ್ ಕಾರಣನೇ ಅಲ್ಲ ಸರ್, ಯಾಕಂದ್ರೆ ನಾನು ನಿಯತ್ತಾಗಿದ್ದೀನಿ ಸರ್. ಹಿಂಗೈತಿ. ಆಮೇಲೆ ಪ್ರಪೋಸ್ ಮಾಡಿದ್ರೆ ನಮ್ಮ ಅಂತಂಬಳು ಇವ್ರ ತಮ್ಮ ಅಣ್ಣ ಅದ ಹೊರಗೆ ಓದ್ತದ್ರಲ್ರಿ, ಇಡೀ ಕಾಲೇಜಿಗೆ ಬಂದ್ ಮಾಡ್ಯಾರ ಇವ್ರು. ಅಷ್ಟು ವೈರಲ್. ಯಾವ ಮನೆಯವ್ರಿಗೆ ಬಿಡಲ್ರಿ ಅವ್ರು ಇವತ್ತಿನವರಿಗೆ. ನಮ್ಮೂರಾಗ ನಾವು ಇವ್ರ ತನಕ ಯಾರು ಬರಲ್ಲ ಅಂದ್ರೆ ಓಪನ್ ಇರೋ ಅದೇ ಹೇಳಿದ್ನಿ ಸರ್. ನಾ ಹೇಳ್ತಿರ್ಬೇಕಾದ್ರೆ ನನ್ನ ಜೀವನದಾಗ ನಡೆದಂತ ಕೆಲವೊಂದು ಒಳ್ಳೇದಾಗಿರ್ಬೇಕು ಕೆಟ್ಟ ಘಟನೆಗಳನ್ನ ನನ್ನ ಮೂಲಕ ನಾನು ಈ ತರ ಇರಕ್ ಸ್ಟ್ರಾಂಗ್ ಇರಕ್ ಅನ್ನಲ್ಲ ಸರ್. ಅವ ಇಂಥವೆಲ್ಲ ಓಪನ್ ಹಿಂಗೈತಿ ಹಿಂಗಿಲ್ಲ ಅಂದ್ರೆ ಅವ್ರ ಮುಲಾಜಿಲ್ಲ ಹೋಗಿ ಕ್ಲಾಸ್ನಾಗ ತಪ್ಪೈತಿ ಅಂತ ಕಾಲು ಬೀಳತ್ತಂತ ಕಾಲು ಬೀಳಿಸಿ ಅಂದಾರ. ಹಿಂಗೆ ರೀಸೆಂಟೇ ಸರ್ ಅವರಿಂದನೇ ಹೇಳ್ಬೋದು. ಅಂದಾಗ ಒಂದು ಮೆಸೇಜ್ ಸರ್ ಆಗ ಪಬ್ಲಿಕ್ ಗಂಡ ಅಂತಂದ್ಮೇಲೆ ಅವ್ರು ನಾನು ಹೆಂಗದಿರ ಅಂತ ಅವ್ರಿಗೆ ಗೊತ್ತು ಸರ್, ಅವ್ರು ಹೆಂಗದಾರ ಅಂತ ನಾನು ಗೊತ್ತಿದ್ದಲ್ಲೇ ತಾನೆ ಯಾವುದೇ ಪರ್ಸ್ನಲ್ ವಿಷಯ ಆಯ್ತು ಶೇರ್ ಮಾಡ್ಕೊಳಕ್ ಸಾಧ್ಯ. ಮತ್ತೆ ಗಂಡನ ಸುಮ್ಮನೆ ಅನುಮಾನ ಪಟ್ರಂದ್ರೆ ಯಾವ್ದು ಇದ್ದು ಸಂಖ್ಯೆನೇ ಯಾವುದೇ ಸಣ್ಣ ಪುಟ್ಟ ವಿಚಾರನ ಮುಚ್ಚಿಡ್ಬೇಕಾಗುತ್ತೆ. ಬಟ್ ನಾವೇ ಫ್ರಾಮ್ ತೆಗೆದಿವಿ ಅಂದ್ಮೇಲೆ ಅವರು ಅನುಮಾನ ಪಡಲ್ಲ ಅಂದ್ಮೇಲೆ ಶೇರ್ ಮಾಡ್ಕೊಳ್ಳೋದ್ರಿ ಏನು ತಪ್ಪೈತಿ. ಏನೋ ಸಣ್ಣ ವಿಚಾರ ಹೆಣ್ಮಕ್ಳು ಲೈಫ್ ಒಳಗೆ ಎಲ್ಲಾನು ನಡೆದಿರ್ತಾವ. ಶೇರ್ ಮಾಡ್ಕೊಳ್ಳೋದು ಒಳ್ಳೇದು ಗಂಡರ ಜೊತೆಗೆ. ಮುಂದೆ ಎಂದೋ ಒಂದಿನ ಗೊತ್ತಾಗಿ ಅವ್ರು ನೋವಾಗಿ ಇವ್ರು ನೋವಾಗಿ ಆ ಸಂಶಯ ಬಿಡಕ್ಕಿಂತ ಮುಂಚೆ ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ ಗೊತ್ತಿದ್ದ ತಪ್ಪ ಮುಂದೆ ಗೊತ್ತಾದೇ ಆಗುತ್ತೆ ಅನ್ನೋದನ್ನ ನಾವಾಗೆ ನಾವು ಶೇರ್ ಮಾಡ್ಕೊಳ್ಳೋದು ಒಳ್ಳೇದು.
ಹಂಗೆ ನಿಮ್ಗೆಲ್ಲ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಸರ್ ಏನೈತಿ ಎಂತ ಐತಿ ಎಲ್ಲ ಅಷ್ಟು ಸೇರಿ ಯಾವುದೋ ಮುಚ್ಚುಮರಿ ಇಲ್ಲ ಸರ್ ನಮ್ಮ ಇಬ್ಬರು ನಡಿ. ಹಂಗಾಗಿ ನಾವು ಓಪನ್ ಆಗಿ ನಾವು ಯಾವುದೇ ನಮ್ಮ ಅನುಮಾನ ಅಂತಕ್ಕದ್ದು ಏನೇ ಇಲ್ಲ ಸರ್. ಒಂದು ಅಳುಕಿದ್ದೇ ಇರುತ್ತೆ, ತಮ್ಮಂದ್ರನ್ನ ಹೆಂಗೆ ನೋಡ್ಕೋತಾರೋ ಏನೋ ಗೊತ್ತಿಲ್ಲ, ಅಮ್ಮನ್ನ ಹೆಂಗೆ ನೋಡ್ಕೋತಾರೋ ಅಂತ ಒಂದು ಇದು ಇರುತ್ತೆ. ಹಂಗೆ ಯಾವ್ದಾದ್ರು ಬಂದಿತ್ತು ಉಂಟಾ? ಇಲ್ಲ ಸರ್, ಅದ್ರ ಸ್ಟಾರ್ಟಿಂಗ್ ಅನಿಸ್ತತ್ರಿ. ಹೊಸ್ದಾಗಿ ಮದುವೆ ಆಗಿಬಿಟ್ಟಿಲ್ಲ, ನಾಳೆ ಮದುವೆ ಆಗಿಬಿಟ್ಟಿಲ್ಲ, ನಾವು ಬೇರೆ ಹೋಗೋಣ ಇದಾಗ್ಬಿಟ್ಟೆ. ಮತ್ತೆ ನಮ್ಮ ತಂದೆ ತಾಯಿ ಮತ್ತು ವಿತ್ ನಮ್ಮ ದೊಡ್ಡಮ್ಮ ಅವ್ರಿಗೆ ಮಕ್ಕಳಿಲ್ಲ. ಅವರು ನಮ್ಮ ಜೋಪಾನ ಮಾಡ್ಯಾರ, ನಾವು ಅವ್ರನ್ನ ಜೋಪಾನ ಮಾಡೋಕೈತಲ್ಲ. ಈಗ ನೋಡಪ್ಪ, ಅವ್ರು ಶಕ್ತಿ ಇರೋ ತನಕ ದುಡ್ಡು ಹಾಕಿರ್ಲ ತಿಂದು ಮದುವೆ ಬಿಟ್ಟಿಲ್ಲ ಬೇರೆ ಅಂತಾರನ ಈ ಜನ ಅನ್ನೋಕೆ ಜನರಿಗೇನು ನಾವು ಎದುರಿದ್ವಿ ಸ್ಟಾರ್ಟಿಂಗ್ ಎಲ್ಲ ವಿಚಾರ ಮಾಡಿದ್ರೆ. ಇವರು ಏನು ಮಾಡಿದ್ರು, ಪಬ್ಲಿಕ್ ಅಡ್ಡಾಡಿದ್ರು. ಈ ತೆಂಗ್ ಅದನ ಇವ್ರ ಮನೆತನ ಹೆಂಗೈತಿ, ಎಂತೆಂಥ ತ್ರಾಸು ಬಂದವು, ಇವರಿಗೆ ಮಾತು ಬಂದವು, ನನಗೆ ಮಾತು ಬಂದವು ತಡ್ಕಂದು. ಅಂದ್ರೆ ಏನು ಇವ್ರ ಸ್ವಭಾವ ಏನಂತಂದ್ರೆ, ಸಿಟ್ಟು ಬಂದದ್ನೇ ನಾವು ಮಾತಾಡ್ಬಾರ್ದು, ನಾವು ಅಪೋಸಿಟ್ ಇದ್ದಾರೆ ಮಾತಾಡ್ಬಾರ್ದು ಸರ್. ಮನೆ ಬಿಟ್ಟು ಹೋಗ್ತೀನಿ ಈಗ ಅಂತಂದ್ರೆ ಹೋಗ್ಬಿಡು ತವ್ರ ಮನೆಗೆ, ಆಯ್ತು ರೆಡಿ ಮಾಡಿ ಗಾಡಿ ಅನ್ಬೇಕು ನಾವು. ಅದು ಯಾವ ಏನು ಬರಲ್ಲ ಸಮಸ್ಯೆ. ಅದು ಹೆಂಗ್ ಹೋಗಿ ಅಂತಂದ್ರೆ ಅವ್ರ ಅಪ್ಪ ಬರ್ತಾನೆ ಕರ್ಕೊಂಡ್ ಹೋಗಕ್ಕೆ. ಶಾವಿ ಹೆಂಗ್ ಇಟ್ಬಿಟ್ಟಾಡ್ರಿ ಈಗ. ಅಂದ್ರೆ ಪ್ರೀತಿ ಮಾಡ್ತಾಳ್ರಿ ಈಗ. ಹೋಗ್ತೀನಿ ಅಂದ್ರೆ ಕಳಿಸ್ಬಿಡೋದ? ಹೋಗ್ಬಿಡ ಅಂದ್ಬಿಡಂದ್ರೆ ಅಂದ್ರೆ ಎದ್ರ ಮಾತಾಡ್ತಾನ ನಾವು ಎದ್ರ ಮಾತಾಡ್ಬೇಕು ಅನ್ನೋದು ಮನೋಭಾವನೆ. ಈಗ ಎದ್ರ ಹೆದರ್ಸ್ಬೇಕಂತ ನಾವು ಆಯ್ತು ಹೋಗ್ಬಿಡ ಆರಾಮ್ ಹೋಗ್ಬಿಡ ಅಂತ ಅಂದ್ಬಿಡ್ರ ಅದು ಒಳ್ಳೆ ಆ ಮಾತು ಶಬ್ದನೇ ಬರಲ್ಲ ಅದು. ಸ್ಟಾರ್ಟಿಂಗ್ ಹಂಗ ಹಿಂಗ ಎಲ್ಲ ಬಂದವ್ರಿ, ಆಮೇಲೆ ಅಡ್ಜಸ್ಟ್ಮೆಂಟ್ ಆದ್ರೆ ಎಂತ ಸಮಸ್ಯೆ ಬಂದ್ರೆ ನನಗೆ ಹೇಳ್ತಾರೆ, ಹಿಂಗೈತಿ ಹಿಂಗೆಲ್ಲ ಹಿಂಗ್ ಮಾಡೋಣ, ನಿಮ್ ತಮ್ಮನವ್ರ ಮದುವೆ ಆಗ್ಲಿ. ನಮ್ ಜೀವನದಾಗ ಏನಿಲ್ಲ ಸರ್, ನಮ್ದಾಗ ಏನೇನು ಬಯಸಿಲ್ಲ ನಾವು. ನಾಸ್ತಾರ ನಮ್ಗ 3 ಜನ ಅದಾರ್ರಿ ನಮ್ಮ ಇದನ್ರಿ. ನಮ್ ಜೀವನದಾಗ ಒಂದೇ ಗೋಲ್ರಿ, ನನ್ ಮಕ್ಳು ಚೆನ್ನಾಗ್ ಓದ್ಬೇಕು, ಅವ್ರು ದಾರಿಗೆ ಎತ್ಬೇಕು, ಅವ್ರು 2 ಅಕ್ಕಿ ಕಳಾಕ್ಬೇಕು ಅನ್ನೋದು ನಮ್ ಮುಂದೆ ಅದ್ ಹೆಂಗ್ ಬರ್ತದೆ. ಎಷ್ಟೋ ಮಂದಿ ನಮಗೆ ಗಂಡ್ಮಕ್ಳು ಇಲ್ಲ ಅಂತ ಕೇಳೋದಕ್ಕೆ ನಮಗೆ ಅದು ಒಟ್ಟ ನಮ್ಗೆ ಎಲ್ಲಿ ಒಂದಿನ ತಲೆ ನಮ್ ತಲೆ ತಾಟ ಬಂದಿರಲ್ಲ, ಗಂಡ್ಮಕ್ಳು ಇಲ್ಲ ಅನ್ನೋದು ಒಟ್ಟ ತಲೆಗ ಬರಲ್ಲ. ಏನಾರ ಬೇಕು ಅಂದ್ರೆ ನಿಮ್ಮ ತಮ್ಮಂದಿರ ನಿಮ್ಮ ಹತ್ರ ಬರ್ತಾರ, ಇವ್ರ ಹತ್ರ ಮೈದನ್ ಅಲ್ಲಿ ಅವ್ರ ನನ್ನ ಹತ್ರ ಹೇಳಕ್ಕಾಗಲ್ಲ ಅಂದ್ರೆ ನನಗೆ ಹೇಳ್ತಾರ್ರಿ, ಅವ್ರ ನನ್ನ ಹತ್ರ ಶೇರ್ ಮಾಡ್ಕೊಂಡು ನಾವ್ ಯಾವ್ದಾರ ಟೆನ್ಷನ್ ನಾಗ ಯಾವ್ದಾರ ಬೇರೆ ಬೇರೆ ಕೆಲಸದ ಒತ್ತಡದಾಗಿತ್ತು ಹೇಳ್ರಿ ಅಣ್ಣಗ ಅಂತ ಬಂದ್ಮೇಲೆ ನಾನು ಹೇಳ್ತೀನಿ. ಹೌದಾ? ನಮ್ಮ ಅತ್ತಿಗೆ ಮಗ ಹಂಗೇನಿಲ್ಲ ಸರ್, ನಮ್ಗೆಲ್ಲರಿಗೂ ಚೆನ್ನಾಗದಾರ ಸರ್. ಅವರು ಅದ್ರ ನಮ್ಮ ತಾಯಿ ಇದ್ದಾಗ ಅದಾರ ಸರ್. ನಾವಾಗ ಹೇಳಿನಿ ಸರ್, ನಾವು ಅವಾಗ ಹೇಳಿದ್ದೀನಿ. ನಮ್ಮ 3ನೇ ತಾಯಿ ಇದ್ದಂಗೆ ಸರ್, ನಮ್ಗೆ ಆಲ್ರೆಡಿ 2 ತಾಯಂದಿರು ಅದಾರ ಸರ್ ಮನೆಯಲ್ಲಿ. ನಮ್ಗೆ 3ನೇ ತಾಯಿ ಇದ್ದಾಗ ಅಂತ ನಾವು ವಿಷಯನೂ ಮಾಡಿದ್ದೀನಿ ಸರ್. ತುಂಬಾ ಚಿಕ್ಕ ವಯಸ್ಸು ಅವ್ರು ಕೂಡ ಮದುವೆ ನಮ್ಗಿಂತ ಚಿಕ್ಕ ವಯಸ್ಸು ಸರ್, ನಮ್ಗಿಂತ ಚಿಕ್ಕ ವಯಸ್ಸು. ಆದ್ರೂ ಅದು ಮನೆತನ ನೆನ್ಸ್ಕೊಂಡು ಇರ್ತತಲ್ಲ ಸರ್, ಮನೆತನ ನೆನ್ಸ್ಕೊಂಡು ಹೋಗ್ಬೇಕು. ಎಲ್ಲ ಆಗು ಹೋಗುಗಳು ಇರ್ತಾವೆ ಸರ್, ಕಷ್ಟ ಸುಖಗಳು ಇರ್ತಾವೆ. ಮತ್ತು ಎಲ್ಲ ಸ್ವಲ್ಪ ಜಗಳ ಪಗಳ ಇಂಥವು ಬಂದು ಹೋಗ್ತಿರ್ತಾವೆ ಸರ್. ಮನೆ ಅಂದಮೇಲೆ ಸಣ್ಣ ಪುಟ್ಟ ಇದ್ದೇ ಇರ್ತಾವೆ ಸರ್. ಅಂಥದನ್ನ ನಿಭಾಯಿಸ್ಕೊಂಡು ಹೋಗ್ತಾರಲ್ಲ ಸರ್, ಅದು ಗ್ರೇಟ್ ಅನ್ನೋದು ಸರ್. ಅದು ಚಿಕ್ಕ ವಯಸ್ಸಿನಲ್ಲಿ ಅದು ಮೆಂಟಾಲಿಟಿ ಬೇಕೇ ಬೇಕು ಸರ್. ಅದಿರಲಿಲ್ಲಪ್ಪ ಅಂದ್ರೆ ಇಟೊತ್ತಿಗೆ ಆಲ್ರೆಡಿ ಮನೆ ಹೊಡೆದೋಗಿ 4-5 ಭಾಗ ಆಗತ್ತೆ ಸರ್. ಮತ್ತೆ ಹಂಗೆ ಕಾಲೇಜ್ಗೆ ಹೋದಾಗ ಬುತ್ತಿ ಗಿತ್ತಿ ಕಟ್ಕೊಂಡು ಹೋಗ್ತೀರಿ? ನಾನು ಕಟ್ಕೊಂಡೋಗಿಲ್ಲ ಸರ್. ಯಾಕಂದ್ರೆ ನಾನು ಅಲ್ಲೇ ಕನ್ನೊಳಗೆ ಹೋಗ್ತಿದ್ದೀನಿ ಸರ್. ಅವಾಗ ಅಲ್ಲೇ ಊಟ ಮಾಡಿಬಿಡ್ತೀನಿ. ಬೆಳಗ್ಗೆ ಇಲ್ಲೇ ಊಟ ಮಾಡ್ಕೊಂಡು ಕನ್ನೊಳಗೆ ಹೋಗಿ ಕಾಲೇಜಿಗೆ ಹೋಗಿ ಆಮೇಲೆ ಕನ್ನೊಳಗೆ ಊಟ ಮಾಡ್ಕೊಂಡು ಅವಳು ಬಂದ್ಬಿಡ್ತೀನಿ ಸರ್. ಒಟ್ಟು ಅಣ್ಣನ ಹತ್ರ ಏನು ಹೇಳಕ್ಕಾಗದ್ದು ಅತ್ತಿಗೆ ಹತ್ರ ಹೇಳ್ತೀರಾ? ಹೇಳ್ತೀವಿ ಸರ್, ಅವ್ರಿಗೆ ಹೇಳೋದು ಸರ್. ನಾವು ಅವ್ರಿಗೆ ಹೇಳ್ತಪ್ಪ ಅಂದ್ರೆ ಸಾಯ್ತು ಅಂತ ಲೆಕ್ಕ, ಸಕ್ಸಸ್ ಆಗತ್ತೆ ಸರ್. ಬಟ್ ಅದ್ರ ಮುಂದೆ ಹೇಳ್ಕೆ ಸ್ವಲ್ಪ ಭಯ ಬರ್ತದೆ ಸರ್. ಭಯ ಬರ್ತದೆ ಈಗಲೂ ಬರ್ತದೆ. ಈಗ ನಿಂತ್ಕೋಬೇಕಂದ್ರೆ ಭಯನೇ ಬರ್ತದೆ. ಯಾವ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ನಮಗೆ. ಯಾವ ಯಜಮಾನ ಫಿಲ್ಮ್ ಇದೆ ಸರ್, ಆ ಟೈಪ್ ಇದ್ದಂಗೆ ಸರ್. ಲೆಕ್ಕ ಹೊಡಿತಾ ಬಂದ್ರೆ. ಹೌದಪ್ಪ, ಎಂತ ಮೈದ್ನ, ಎಂತ ಅತ್ತಿಗೆ, ಎಂತ ಅಣ್ಣ. ನಮ್ಮ ಅಣ್ಣ ಇಂಥ ಅಣ್ಣನ ಸಿಗೋಕೆ ನಮಗೆ ಪುಣ್ಯ ಮಾಡೋಕೆ ಸರ್ ನಾವು. ಯಾಕಂದ್ರೆ ಸರ್ ನನಗೆ ಸ್ವಲ್ಪ ಆರಾಮಿಲ್ಲದಂಗೆ ಆಯ್ತು ಸರ್. ನನಗೊಂದು ಸ್ವಲ್ಪ ಹುಷಾರಿಲ್ಲದಂಗೆ ಆಯ್ತು ಸರ್. ಇಲ್ಲಿವರೆಗೆ ಆದರೂ ಟ್ಯಾಬ್ಲೆಟ್ ತೊಗೊಲೇಬೇಕು ಸರ್ ನಾನು. ಬೆಳಗ್ಗೆ ಮತ್ತು ನೈಟ್ ಇಲ್ಲಿವರೆಗೆ ಆದರೂ ₹1 ಕೊಟ್ಟಿಲ್ಲ ಸರ್ ನಾನು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತಂದು. ಅದವ ಇಲ್ಲ ಅಂತ ಆತ ಕೇಳ್ತಾನೆ ಸರ್. ಒಂದು ದಿನ ಬಿಡ್ಬೇಡ ಅಂತಂದು ಆತ ಹೇಳ್ತಾನೆ. ಎದವ ಇಲ್ಲ ಅಂತಂದು ಆತ ಅಡ್ವಾನ್ಸ್ ತಗೊಂಬಂದಿಟ್ಟಿರ್ತದೆ. 2 ಬಾಕ್ಸ್ ಅದ ಸರ್, ನಮ್ಮ ದೊಡ್ಡಮ್ಮರಿಗೆ ಒಂದು ನನಗೊಂದು 2 ಬಾಕ್ಸ್ ನಾನು ಟ್ಯಾಬ್ಲೆಟ್ ಫಿಕ್ಸ್ ಇದ್ದೇ ಇರ್ತದೆ ಸರ್.
ಇವ್ರ ತೇರ್ ಏನಂದ್ರ ಸರ್ ನಾವಿನ್ನ ಓದ್ತಾರ ಸರ್ ಮುಂದೆ ಕೆಲ್ಸಕ್ಕೆ ಒಂದಿನ ಓದೇ ಹೋಗ್ತಾರ ಬಟ್ ಹೋಗಲ್ಲ ಅಣ್ಣ ಫ್ರೆಜರ್ ಆಗುತ್ತೆ ಎಲ್ಲ ಅಣ್ಣನ ಅಂತಂದು ಅವ್ರ ತಲೆ ಹಾಕ್ಯಂತ ಅವ್ರು ವೀಕ್ ಅಂತಂದ್ರ ನರ ದೌರ್ಬಲ್ಯ ಆಗಿ ಅದು ಒಂದು ದುಡ್ಡಲ್ಲ ಇವತ್ತ ನಾಳೆ ಸಂಪಾದನೆ ಮಾಡಬಾರ್ದು ಆರೋಗ್ಯ ಇದನ್ನ ಮಾಡಕ್ಕಾಗಲ್ಲ ಇರಕ್ಕಾಗ್ಲಿ ತಂದಿಡ್ಬೇಕು ಇಲ್ಕಂದ ಅವ್ರು ಹೇಳಂಗಿಲ್ಲ ಅವ್ರು ಭಯ ಪಟ್ಕೊಂಡ ಅಂತ ತಾವೇ ಟ್ಯಾಬ್ಲೆಟ್ ತಂದಿಡ್ತಾನ್ರಿ ಅವ್ರ ಅಣ್ಣ ಅವ್ರ ತಮ್ಮನಲ್ಲಿ. ಹಂಗಾಗಿ ಏನು ಸರ್ ಒಟ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟೇ ಲಕ್ಷ್ಯ ಒಳ್ಳೇದು ಎಪ್ಪ ಎಣ್ಣಂದ್ರೆ ತೊಗೊಂಬರ್ತೀನಿ ನನಗೆ ಹೇಳ್ರಿ ಫಸ್ಟ್ ಆರೋಗ್ಯಕ್ಕೊಂದು ಬೇರೆದಕ್ಕೆ ನನಗೆ ಹೇಳ್ಬಿಡ್ರಿ. ಈ ನಮ್ಮ ದೊಡ್ಡಮ್ಮಗ್ರಿ ನರ ದೌರ್ಬಲ್ಯ ವಯಸ್ಸಾಗಿತ್ತು 85 ವರ್ಷ ಆಕಿ ಟ್ಯಾಬ್ಲೆಟ್ಸ್ ತೊಗೊಂತದ್ರಿ. ಅವರು ಅಲ್ಲಿ ಇದ್ರಾಗ ಹುಬ್ಳಿ ಒಳಗೆ ಆಸ್ಪತ್ರೆಗ ತೋರಿಸ್ಕೊಂಡು ಅವ್ರಿಗೆ ಟ್ಯಾಬ್ಲೆಟ್ ಕಂಟಿನ್ಯೂ ಇತ್ತಂದು ಇಲ್ಲಿ ಗದಗಿನಾಗ ಡಾಕ್ಟರ್ ಹತ್ರ ದತ್ತ ನಾಡಿಗೆರ್ ಅಂತಂದ್ರೆ ಒಳ್ಳೆ ಡಾಕ್ಟರ್ ಅವ್ರ ಹತ್ರ ತೊಗೊಂಡಿರಿ ತೋರ್ಸ್ಕೊಂಬಂದನ ಪ್ರತಿದಿನ ಟ್ಯಾಬ್ಲೆಟ್ ತೊಗೋಬೇಕಿಬ್ರು. ಇದು ನಿದ್ದಿಗಿರಂಗಿಲ್ಲ ಇತ್ತಂದು ನಿದ್ದಿಗೆಟ್ಬಿಟ್ರೆ ಆಟೋಮೆಟಿಕ್ ಅದು ಈಗ ಇತ್ತಿತ್ತಾಗ ಒಂದು 4-5 ವರ್ಷ ಆಯ್ತು ಸರ್ ಅದು ಒಂದು 7-8 ವರ್ಷ ಸರ್ ಅದು ಫಸ್ಟಿಗೆ ಏನಿದಿಲ್ಲ ಸರ್ ಅದು ಒಂದು ಸಮಸ್ಯೆ ಅದು ಒಂದು ವರಿ ಸರ್. ಈಗ ಹೆಚ್ಚು ಕಡಿಮೆ ಏನು ಹೇಳಂಗಿಲ್ಲ ಹೇಳಿದ್ರೆ ಮತ್ತೆ ಪ್ರೆಷರ್ ಆಗುತ್ತೆ ಮೈಂಡಿಗೆ ಅದನ್ನು ನಾನು ಸ್ವೀಕಾರ ಮಾಡೋದು ಸರ್. ಜೀವನನ ಹೇಳ್ದ್ನಲ್ಲ ಸರ್ ಒಂಥರ ಮಾಡಲಾಗಿ ಎಲ್ಲ ವಿಚಾರ ಮಾಡ್ಬೇಕು ಸರ್. ನಾಳೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಟ್ಯಾಬ್ಲೆಟ್ ಇರ್ಬೇಕು ನಾಳೆಗೆ. ಆಮೇಲೆ ಅವ್ರ ಕೆಟ್ಟ ಹ್ಯಾಬಿಟ್ ಬರ್ದೇ ಇರೋ ಕಾರಣನು ಮೇನ್ ಜವಾಬ್ದಾರಿ ಸರ್. ಪ್ರತಿಯೊಬ್ಬರಿಗೆ ಯಾರಿಗೆ ಒಂದ್ ಜವಾಬ್ದಾರಿ ಇಲ್ಲ ಅಂದ ತಕ್ಷಣ ಬಿಡು ನಂದೇನೈತಿ ಏನ್ ಜವಾಬ್ದಾರಿ ಮನಿ ಕೊಡ್ಬೇಕು ಅನ್ನಂಗಿಲ್ಲ ಕುಡ್ದು ಮಜಾ ಮಾಡಿಲ್ಲ ನಾನು ದಾರಿ ತಪ್ಪಿಲ್ಲ ಅಂದ್ರೆ ಸರ್ ಇವೆಲ್ಲ ಜವಾಬ್ದಾರಿ ನನಗೆ ಕೊಟ್ಟಕ್ಕೆ ನಾನು ದಾರಿ ತಪ್ಪಿಲ್ಲ ಅನ್ಸತ್ ನನಗೆ. ಇಲ್ಲ ನಾನು ಎಂದೋ ದಾರಿ ತಪ್ಪಿದ್ದೆ. ಒಂದು ಉದಾಹರಣೆ ಸರ್ ಒಂದು ಏನಾಯ್ತು ಇನ್ಸಿಡೆಂಟ್ ಅಂತಂದ್ರೆ ಸರ್ ನಾನು ಡಿಗ್ರಿ ಹೋಗೋ ಮೂಮೆಂಟ್ ಸರ್ ಒಂದು ಅದೇನೋ ಲವ್ಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಸಮಸ್ಯೆ ಬಂತು ಬೇರೆದಾರ್ದು ಬಂದದ್ನಾಗ ಆ ವ್ಯಕ್ತಿ ಅವ್ರು ಸಂಬಂಧಪಟ್ಟಂಗೆ ವ್ಯಕ್ತಿ ನನ್ನ ಮಗಳ ಅಥವಾ ಅವ್ರ ಅಣ್ಣನ ಮಗಳ ಹಿಂಗೆ ಮಾಡ್ತಾಳಪ್ಪ ಸ್ವಲ್ಪ ಒಂದು ಕಣ್ಣಿರಲ್ಲ ಅಂತಂದತ್ತ. ಅಂದ್ರೆ ಒಂದು ಆಕಿನ ಮೇಲೆ ಕಣ್ಣಿರಲ್ಲ ನಮ್ಮ ಕ್ಲಾಸ್ಮೇಟ್ ಒಬ್ರು ಏನೋ ಒಂದು ಸ್ವಲ್ಪ ದಾರಿ ತಪ್ಪಕ್ಕಂತಾರೆ ಆಕಿನ ಮೇಲೆ ಒಂದು ಸ್ವಲ್ಪ ಕಣ್ಣಿರಲ್ಲಪ್ಪ ಅಂತಂದು ಅವ್ರ ಕಕ್ಕನ ನನಗೆ ಹೇಳಿದ ಮೇಲೆ ಸರ್ ಅಲ್ಲಿ ಮತ್ತೆ ಇನ್ನೊಂದು ಜವಾಬ್ದಾರಿ ಬಂತು ನನಗೆ. ಅವ್ರ ಕಕ್ಕನ ಜೊತೆ ನಾನು ಅಡ್ಡಾಡ್ತೀನಿ ನನ್ನ ಕ್ಲಾಸ್ಮೇಟ್ ಆ ಹುಡುಗಿ ಅವ್ರ ಕಕ್ಕನ ಬಂದು ನನಗೆ ಹಿಂಗೆ ಹೇಳ್ತಾನೆ ಅಂದಮೇಲೆ ನಾನು ಆ ದಾರಿ ಹಿಡ್ಕೊಬಾರ್ದಲ್ಲ ಅಬ್ಸರ್ವೇಷನ್ ಮಾಡ್ಬೇಕಲ್ಲ ಎಮ್ಮನ್ನ. ಅವಾಗ ನನಗೆ ಏನ್ಬಿಡ್ತೀವಿ ಅವಾಗ ಲಾಸ್ಟ್ ಲವ್ ಸೀನ್ ಅನ್ನೋದು ಅವಾಗ ಹೋಗ್ಬಿಡ್ತಿ. ಒಬ್ಬ ಕಕ್ಕನ ಸಂಕಟ ನೋಡ್ಕೊಂಡು ನಾನು ಅವತ್ತಿನಾಗ ಎಷ್ಟು ಸಂಕಟ ಐತಲ್ಲಪ್ಪ ನನ್ನ ಮಗಳು ಅಣ್ಣನ ಮಗಳು ದಾರಿ ತಪ್ಪಕ್ಕಂತಾಳ ನನ್ನ ಮರ್ಯಾದೆ ಪ್ರಶ್ನೆ ಐತೆ ಅಂತ ಅಷ್ಟು ಒದ್ದಾಡಕ್ಕಂತಾನತ್ತ. ಈ ಅಮ್ಮಗ ಅದು ಪ್ರಜ್ಞಾನ ಇಲ್ಲ. ನಾನು ಆ ದಾರಿ ಬೇರೆ ಆ ದಾರಿ ಹಿಡ್ಕೊಂಡು ಹೋದ್ರೆ ನಮ್ಮ ಮನೆಗೆ ಹಿಂಗಾಗುತ್ತೆ ಅನ್ನೋ ಪರಿಸ್ಥಿತಿ. ಆ ದಾರಿ ಬೇಡ, ನನ್ನ ಜವಾಬ್ದಾರಿ ನಾನು ನಿಭಾಯಿಸ. ಇದೆಲ್ಲ ಗೊತ್ತಿದ್ದು ಅದ್ರ ಮೇಲೆ ದೊಡ್ಡದು ಒಂದು ಜವಾಬ್ದಾರಿ ಇರ್ಬೇಕಾದ್ರೆ ಇವ್ರನ್ನ ಬೇರೆ ಕರ್ಕೊಂಡು ಹೋಗೋದು ತಪ್ಪು. ಹೊಂದ್ಕೊಂಡು ಹೋಗ್ಬೇಕು ಅವ್ರ ಮೇಲೆ ಜವಾಬ್ದಾರಿ ಭಾಳ ಕಷ್ಟ ಬಂದವ್ರಿ ಅವರಿಗೆ. ತಂದಿಯರು ಅವ್ರ ಖರ್ಚು ಮಾಡ್ಕೊಂತಾರೆ ಏನು ಬಿಡಿ ಹೋಗ ನಡಿ ಅನ್ಬೋದು. ಬಟ್ ಇವ್ರ ತಂದಿ ಸ್ಥಾನ ನಿಂತ್ಕೊಂಡಿರೋದೇ ಇವ್ರ ಮನೆ ಹೊಲ ಮನೆ ಐತ್ ಬಿಡಪ್ಪ ನಾಳೆ ಬೇರೆ ಹೋದ್ರೆ ಹೊಲ ಮನೆ ಕೊಡ್ತಾರ ಎಲ್ಲ ಇವ್ರು ಅಂತಂಬ ಅನ್ನೋ ಶಕ್ತಿನೇ ಈಗಿಲ್ಲ ರೀ. ಇವತ್ತೇ ಹೋಗ್ಬೋದು ಬೇರೆ ಹೋಗ್ತಾ ಮನಸ್ಸು ಮಾಡಿದ್ರು ಒಂದು ಸೆಕೆಂಡ್ನಾಗ ಹೋಗ್ಬೋದು. ಹೊಲ ಎಲ್ಲ ಮನೇಲಿ ಏನು ಹಂಚ್ಕೊಂಡೋಕ್ಕಿ ನಾವು ಅವ ಬಟ್ಟೆ ಆಗಿತ್ತು ಬ್ಯಾಗ್ ಅವು ಬಿಟ್ಟು ಹೋದ್ರೆ ಬ್ಯಾಗ್ ರೊಕ್ಕ ತಗೊಂಡು ಹೋಗ್ಬೋದು ಸರ್ ಜೀವನದಾಗ. ಅಲ್ಲ ಸಿಟಿ ಒಳಗೆ ಹೋಗ್ತಾನೆ 1000 ರೂಪಾಯಿ ಕೊಟ್ಟರೆ ಎಂತ ಬೇಕಂತ ಬಟ್ಟೆ ಸಿಗ್ತಾವೆ. ಏನು ತಗೊಂಡು ಹೋಗ್ಬೇಕು ಹೊಲ ಮನೆ ಹೋಗ್ಬೋದು ಮನಸ್ಸು ಮಾಡಿದ್ರೆ. ಆದರೂ ನಿಭಾಯಿಸ್ಕೊಂಡು ಎಲ್ಲ ಎಂತೆಂಥ ಸಮಸ್ಯೆ ಬಂದ್ರೂ ನನ್ನ ಜೊತೆಯಾಗಿ ಹಿಂದ ನಿಂತರ್ಸ. ಎಲ್ಲ ಟಿವಿಯಾಗ ಪಿಕ್ಚರ್ನಾಗ ನೋಡ್ತಿದ್ವಿ ಹಿಂದ ಶಕ್ತಿ ಐತಿ ನಮ್ದು ಶಕ್ತಿ ಐತಿ ಅಂತಂದು ನೋಡ್ತಿದ್ರಲ್ಲ. ಆಮೇಲೆ ಮಹಿಳೆಯರು ತೋರಿಸ್ತಾರೆ ಹೆಣ್ಮಕ್ಳು ತೋರಿಸ್ತಾರೆ. ಅದನ್ನು ನಿಜ ಜೀವನದಾಗ ನಡೆದೋಗ್ಬಿಟ್ಟವ್ರು ಅವ್ರು ಶಕ್ತಿನ ಸರ್ ಒಂಥರ ಅವರು ಏನು ಸ್ವಲ್ಪ ಹೋಗಂತ ತಂದ್ಬಿಟ್ರೆ ಅದು ಮನಸ್ಸು ಸರಿ ಇರಲ್ಲ. ಹೋಗಿ ಬಂದ್ರೆ ಒಂಥರ ಮನಸ್ಸು ಬೇರೆ ಇರ್ತದೆ ಸರ್. ಅದು ಮೆಂಟಾಲಿಟಿನೂ ಚೇಂಜ್ ಆಗಿಬಿಡ್ತದೆ ಒಂದು ಸೆಕೆಂಡ್ನಾಗ ಹೋಗಿ ಅಂದ್ಬಿಟ್ಟು ಸಾಕು ಹೋಗಿ ಬಂದ್ರೆ ಬೇರೆ ಆಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಮಾಡ್ತಾರೆ ಹಿಂಗೈತಿ ಹಿಂಗೆಲ್ಲ ಅಂತಂದು. ಹೆಲ್ತ್ ಸಂಬಂಧಪಟ್ಟಂಗೆ ಕಂಟಿನ್ಯೂ ಎಲ್ಲರನ್ನೂ ಸರ್ ಏನೇ ಇರಲಿ ಟೋಕನ್ ಮಾಡಿಬಿಟ್ಟು ಸರ್ ಲಾಸ್ಟ್ ಪಗಾರ ಆದ್ನಾಗ ನಾನು ರೊಕ್ಕ ಕೊಡ್ತೀನಿ ಅವ್ರಿಗೆ. ಇಲ್ಲಿ ಲೋಕಲ್ RMP ಡಾಕ್ಟರ್ ಇರ್ತಲ್ರಿ ಎಮರ್ಜೆನ್ಸಿ ಬಂದ್ರೆ ತೋರಿಸ್ಕೊಂಬ ನನ್ನ ಹೆಸರು ಹೇಳಿ ಡಾಕ್ಟರ್ಗೆ ಟೋಕನ್ ಚೀಟಿ ಮಾಡಿ ಸರ್ ಚೀಟಿ ಮಾಡಿ 3 ರೂಪಾಯಿ ಬುಕ್ ಆದ್ರೆ ಬರ್ಕೊಂಬಿಡೋದು. 100 ರೂಪಾಯಿ 150 ರೂಪಾಯಿ ಅವ್ರದ್ದು ಏನು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ನಾನು ಪಗಾರ ಆಗಿಬಿಟ್ಟು ತಿಂಗಳ 15 ದಿನಕ್ಕೆ ನಾನು ಅಮೌಂಟ್ ಕೊಡ್ತೀನಿ ರೀ ಅವ್ರಿಗೆ. ಈಗ ಅದ್ರ ಲೇಬಿಗೇರಿ ಒಳಗೆ ಮತ್ತು ಕಾಮ್ರೊಳಗೆ ಎಮರ್ಜೆನ್ಸಿ ನನ್ನ ಹತ್ರನೇ ಇರಲ್ಲ ರೊಕ್ಕ. ಈಗ ಎಮರ್ಜೆನ್ಸಿ ಬಂದಿರುತ್ತೆ ಅದು ನಿಲ್ಸೋಕ್ಕಾಗಲ್ಲ ಬೇರೆದಾದ್ರೆ ನಿಲ್ಲಿಸ್ಬೋದು. ಬಟ್ ನನ್ನ ಉದ್ದೇಶ ಏನು ಸರ ಒಟ್ಟು ಆರೋಗ್ಯದಿಂದ ಒಳ್ಳೆಯರಾಗಬೇಕು, ಆರೋಗ್ಯದಿಂದ ನಾವು ತೋರಿಸ್ಕೊಂಡು ಗುಣಮುಖರಾಗಬೇಕು. ಅದು ಎಷ್ಟ ರೊಕ್ಕವಲ್ಲ ರೊಕ್ಕ ನನಗೇನು ಇವೆಲ್ಲ ಬೇಕಾಗಿಲ್ಲ ಸಮಾನ. ನೀವು ಆರೋಗ್ಯದಿಂದ ಇರ್ರಿ ಅಷ್ಟ. ಹೊಲ ಬೇಡ ಮನೆ ಬೇಡ ಏನು ಬೇಡ ಆರೋಗ್ಯ ಒಂದು ಕಾಪಾಡ್ಕ್ಯಾರಂತೆ ನನ್ನ ಉದ್ದೇಶ ಸರ್. ಸತ್ರ ಏನು ಹೋಯ್ತೀವಿ ಅಂತ ನಮ್ಮ ದೊಡ್ಡಮ್ಮಗನೇ ಹೇಳ್ತಿರ್ತೀವಿ. ನಂದು ತೋರಿಸಿದ್ದು ಎಷ್ಟು ಆತಾನೆ ನೀನು 10 ವರ್ಷ ತೋರ್ಸಕ್ಕಂತಿ ತಿಂಗಳ 5,000 ರೂಪಾಯಿ ಗುಳಿಗೆ ತಗೊಂಬರಕ್ಕಂತಿ. ನಿನಗೆ ಯಾರು ಡಾಕ್ಟ್ರಿಗೆ ಕೇಳಿದ್ರೂ ನೀನು ಸಾಲ ಕೊಟ್ಟೋಬೇ ನಿಂಗಮ್ಮ ಅಂತಂದ ಕೇಳಿಲ್ಲ ಹೋದಲ್ಲ ಅದನ್ನೇ ಯಾಕೆ ವಿಚಾರ ಮಾಡ್ತಿದ್ದೆ.
ಇನ್ನು ಅವರ ಡಾಕ್ಟರ್ ಕೊಡೋದಾಗದ ನಂದು ಎಸ್ಗಾದ್ರೆ ಅವರು ಕೊಟ್ಟಿಲ್ಲ ಅವರು ಈ ಗುಳಿಗೆ ಕೊಟ್ಟು ಕಾಸಾಕತ್ತಾರೆ ಅವ್ರ ರೊಕ್ಕದಾಗ ಅಂತ ಹೇಳ್ತೀನಿ ನಾನು ಇವ್ರಿಗೆ ಮತ್ತೆ ಮೈಂಡ್ನಾಗ ಇಟ್ಕೊಂಡ್ಬಿಡ್ತಾರೆ ಅದನ್ನ ಅಂತಂದು ಎಲ್ಲ ನುಂಗದ್ ಬಿಟ್ಬಿಡ್ತಾರೆ. ರಾಜ ಪೆಲ್ ತೊಂಬರ್ಬೇಕು, 5,000 ರೂಪಾಯಿ ಗುಳಿಗೆ ಈತಗೆ ತೊಂಬರ್ಬೇಕು, ತೊಂಬರ್ಬೇಕು, ಹಣ್ಣು ತೊಂಬರ್ಬೇಕು, ಎಲ್ಲಿ ತೊಂಬರ್ಬೇಕು, ನುಂಗೋದು ಬುಟ್ಟು ಗಿಟ್ಟಾರ ಅನ್ನಕ್ಕೆ ನಾನು ಈ ಥರ ಅವ್ರಿಗೆ ಸುಳ್ಳು ಹೇಳ್ತೀನಿ. ಇಲ್ಲ ಡಾಕ್ಟರ್ ಕೊಡೋದಿತ್ತು ಒಂದು 20,000 ಇಸ್ಕಾದ್ರೆ ಅದಕ್ಕೆ ಅದು ನೋಡ್ತಾರಂತ ನೋಡಿ ಗುಳಿಗೆ ಎಣ್ಣೆ ಕೊಡ್ತಾರೆ, ಒಂದು 2 ತಿಂಗಳು 6 ತಿಂಗಳು ತಗೋಬೇನೇನಂತಂದು ಆ ಸಮಾಧಾನಕರ ನುಂಗ್ತಾರೆ. ಅದು ರೊಕ್ಕ ಹೋಗ್ತಾನೆ ನುಂಗಾರ ಅಲ್ರಿ ಹಳೆ ಮಂದಿ. ನಾನೇನೋ ನೋಡ್ಬೇಕಂದ್ರೆ ಸಿಗಲ್ಲ ನಾಳೆ ಇವರು. ಈಗ ಗಂಡನ ಕಳ್ಕಂದ್ರೆ ಮಕ್ಕಳನ್ನ ಕಳ್ಕಂದ್ರೆ ನಾಳೆ ನಾವು ಅವ್ರನ್ನ ಕಳ್ಕೊಂಡಂಗೆ ಆಗ್ಬಾರ್ದು ಅದು ಉದ್ದೇಶ. ಹಂಗಾಗಿ ನನಗೂ ಇನ್ನೊಂದು ಖುಷಿ ಏನಂತ ಸರ್, ನಮ್ಮ ತಂದೆ ತಾಯಿ ನಮ್ಮ ದೊಡ್ಡವಿರೋದ್ರಾಗ ನನ್ನ ಮಕ್ಕಳು ಅವ್ರ ಕಡೆ ಜೋಪಾನ ಆಗತ್ತಲ್ಲ, ಅದು ಅತ್ಯಂತ ಖುಷಿ ಇರೋದು. ಸಂಸ್ಕಾರ ಸಂಸ್ಕೃತಿ ಕಲೀಲಿ ನನ್ನ ಮಕ್ಕಳು, ಅವ್ರ ಕಲ್ತು ನಿಂಗಮ್ಮ ಹಿಂಗಿದ್ಲು, ಸಿದ್ದಮ್ಮ ಹಿಂಗಿದ್ಲು, ಈಶಾಪಾಜ್ ಹಿಂಗಿದ್ನ, ಅಣ್ತಂಬಳು ಕಕ್ಕನ ಹಿಂಗಿದ್ರು ಅನ್ನೋದು ಎಲ್ಲರ ನಡುವೆ ಬೆಳೆಯಕಂತವಲ್ರಿ ನನ್ನ ಮಕ್ಳು ಅಲ್ರಿ ಇವ್ರು, ಇಡೀ ಒಂದು ಕುಟುಂಬದ ಮಕ್ಕಳು ಇವಾಗ. ಅದೊಂದು ನಮಗೆ ಖುಷಿ ರೀ. ಈಗ ಜಲ್ದಿ ಮದುವೆ ಮಕ್ಕಳು ಆಗಿದ್ದಕ್ಕೆ. ನಿಮ್ಮ ಹೆಸರು? ಶಿವ ಅಂತಾರೆ. ಶಿವ್. ನೀವು ಎಷ್ಟನೇ ತಮ್ಮ? ನಾನು 4ನೇದಾತ್ರಿ. ಕೊನೆಯವ್ರು ನೀವೇ? 4ನೇದಾರ ಇನ್ನೊಬ್ಬತ್ತಂದ್ರೆ ನಾಲ್ಕನೇದವ್ರು ನೀವು. ಏನು ಓದ್ತಿದ್ದೀರಿ? ನಾವು LLB ಓದಾಗ್ತೀವಿ. LLB ಏನು ಅವ್ರ ಇಷ್ಟನಾ ಅಥವಾ ನಿಮ್ಮ ಇದನ್ನ ಆಯ್ಕೆನಾ? ಅದು ನನ್ನ ಆಯ್ಕೆ ಸರ್. ಯಾಕೆ LLB ಓದ್ಬೇಕಂತ? LLB ಡ್ರೀಮ್ ಹೆಂಗನ್ಸರ, ಈಗ ನಮಗೆ ಗಡಗಡರು ಇದ್ವಲ್ಲ, ನಮ್ಮ ಅಂತ ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಆ ಥರ ದಾರಿ ಹುಡುಕಿದ್ವಿ. ಅನ್ಯದಾರಿಗೆ, ಆಮೇಲೆ ದಲಿತರಿಗೆ, ನಾವು ಅನ್ಯದೊಳಗ ದಾರಿಗೆ. ನಿಮ್ಮ ಮನೆಗೆ ಏನಾದರೂ ಅಂಥ ಇನ್ಸಿಡೆಂಟ್ ನಡೆದಿತ್ತಾ? ಯಾಕೆ ಈ ನಿರ್ಧಾರಕ್ಕೆ ಬಂದ್ರಿ? ಇಲ್ಲ, ಅದು ಏನಾರ ಒಟ್ಟು ಸೌಲಭ್ಯಗಳು ನೇರವಾಗಿ ಬಡವ್ರಿಗೆ ಮುಟ್ಟವಲ್ವು, ಇದ್ದವ್ರಿಗೆ ಮುಟ್ತಾವಲ್ಲವು, ಇಲ್ಲದವ್ರಿಗೆ ಏನು ಮುಟ್ಟವಲ್ಲ. ಆ ಉದ್ದೇಶ ನಮಗೆ ನಾವು ಅನುಭವಿಸ್ವಲ್ಲ, ಅದನ್ನ ಇನ್ನೊಬ್ಬರಿಗೆ ಬಡತನ ಇದ್ದವ್ರಿಗೆ ಅದ್ರೊಳಗೆ ಅದು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಆದಷ್ಟು ನಾವು ಸಹಾಯ ಮಾಡ್ಬೇಕನ್ನ ಈ ದಾರಿ ಹುಡುಕಿದೆ. LLB ಸ್ಟೂಡೆಂಟ್ ಆಗ್ಬೇಕನ್ನೋ ಆಸೆ. ಅಥವಾ ನಿಮ್ಮ ಅಜ್ಜಿದೊಂದು ಪ್ರಕರಣ ನಡೆಯುತ್ತೆ ನಿಮ್ಮ ಮನೆಗೆ. ನಿಮ್ಮ ಅಣ್ಣ ಸ್ಕೂಲ್ ಇದ್ರಾಗಿಂದಾನೆ ಕೋರ್ಟಿಗೆ ಹೋಗ್ತಾರೆ, ಕಚೇರಿಗೆ ಹೋಗ್ತಾರೆ, ಅಥವಾ ವಾದಕ್ಕೆ ದುಡ್ಡು ಹೊಂದಿಸ್ತಾ ಇರ್ತಾರೆ. ಅವು ಏನಾದರೂ ಕಣ್ ತೆರೆಸ್ತಾ ನಿಮ್ಗೆ ಅಂತ? ಅದೊಂದು ದಾರಿ, ಅದೊಂದು ನಮಗೆ ಕಾರಣ. ಅದೊಂದು ಕಾರಣ. ಆಮೇಲೆ ಅದೇ ರೀತಿ ನಾವು ಊರಾಗ ನೋಡಿದ್ವಲ್ಲ, ಬಡವರಿಗೆ ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ನಮಗಿತ್ತು. ಆಮೇಲೆ ನಮ್ಮ ಮನೆಗೆ ಅದೇ ರೀತಿ ನಮ್ಗೆ ಬೆಳೆಸಿದ್ದಲ್ಲ, ನಮ್ಗೆ ಅನುಕೂಲ ಆತಂತ ನಾನು ಭಾವಿಸಿದ್ದೆ. ಈಗ ನಿಮಗೆ ಈಗಲೂ ನಿಮ್ಮ ಖರ್ಚನ್ನು ನೀವು ಮಾಡಿ ನೀವು ಓದ್ಕೊಂಡಿದ್ದೀರಾ ಅಥವಾ ಅಣ್ಣ? ಅದು ಎರಡು ನೀಡಿದ್ರೆ ನಾವು ದುಡ್ದು, ಆಮೇಲೆ ಅಣ್ಣಾರ ಮೇನ್ ನಮಗೆ. ಅಣ್ಣಾರ ನಮ್ಮ ದುಡ್ದು ನಮಗೆ ಇಲ್ಲಿ ಮಠ ತಂದಾರ. ಅವ್ರ ನಮಗೆ ನಮ್ಮ ಬೆನ್ನಿಂದ ಅವರು ನಾವು ಮುಂದೆ ಏನಾರ ಮಾಡ ನಾ ರೆಡಿ ಅಂತ ಅವ್ರು ನಮ್ಮ ಅಣ್ಣಾರ ಹಿಡಿಯತ್ತ ಆತ ನಮ್ಮನ್ನೆಲ್ಲರನ್ನ ಈ ಸ್ಥಾನಕ್ಕೆ ಸ್ವಲ್ಪ ಏನೋ ಒಂದು ಉತ್ತಮ ರೀತಿಯಿಂದ ಇದೀವಿ ಈಗ. ಆತನ ಇದನ್ನ ಅನ್ಬೋದು. ಆಮೇಲೆ ನಮ್ಮ ದೊಡ್ಡಮ್ಮರು, ಆಮೇಲೆ ನಮ್ಮ ಅಮ್ಮ, ನಮ್ಮ ತಾಯಿ, ಅವರು ಒಳ್ಳೆ ನಮ್ಮ ಹೇಳಿ ನಮ್ಮ ಈ ಜೀವನ ಹಿಂಗಿರುತ್ತ ಇದೇ ರೀತಿ ಅವ್ರಿ ಅಂತ ನಮಗೆ ಹೇಳ್ಕೊಟ್ರು. ಅವರಿಂದ ನಮಗೆ ಪ್ರೇರೇಪಣೆ. ಓಕೆ. ಈ ಇತ್ತಿತ್ತಲಾಗಿ ನೀವು ಬಟ್ಟೆ ತಗೊಳಕ್ ಶುರು ಮಾಡಿದಿರಿ. ಮೊದಲಾದ್ರೆ ಬಟ್ಟೆನೂ ತರ್ತಾ ಇರ್ಲಿಲ್ಲ. ನಮ್ಮವರು ನಮ್ಮೂರಾಗ ಸಾವುಕಾರಕ್ಕೆ ಇರ್ತದ್ರ, ಅವ್ರದ್ದು ನಮ್ಮ ಅಣ್ಣರು ತರ್ತಿದ್ರು ರಜಣ್ಣರಿಗೆ. ಹತ್ತಂದ ಆದ್ಮೇಲೆ ನಾವು ಹಾಕ್ಯಬೇಕು ವರ್ಷವಾಗ ಸ್ಟೆಪ್ ಈ ವರ್ಷ 2 ವರ್ಷ ತೆಗಿಬೇಕು. ಆಮೇಲೆ ನಮ್ಮ ಸೈಜ್ ನಾವು ಬೆಳೆದಿರ್ತಿದ್ವಲ್ಲ 2 ವರ್ಷದಾಗ, ಅದನ್ನ ನಾವು ಹಾಕ್ಯಬೇಕು. ನಂದು ನಮ್ಮ ತಮ್ಮ ಹಾಕ್ಯಬೇಕು. ಒಂದು ಜೊತೆ ತಂದ್ರೆ ಇಷ್ಟು ಜನಕ್ಕೆ ಆಗ್ಬೇಕು, ಅದು 5 ಜನಕ್ಕೆ ಆಗ್ಬೇಕು. ಅದು ರೊಟೇಷನ್ ಮಾಡಿಬಿಡ್ತದ್ರಿ, ಅದು ಹೇಳೋದ ಬೇಕಾಗಿಲ್ಲ. ಅದು ಆಮೇಲೆ ಕೇಳರ್ಮಿನೂ ಇಲ್ಲ. ನಾನು ಯಾಕೆ ಹಾಕ್ಯಬೇಕು, ನಮ್ಮ ಅಣ್ಣರ್ದು ನಾನು ಸ್ವಂತ. ಅದು ಬಡತನ ಹಂಗೆ ಕಲಿಸಿಬಿಡ್ತೈತಿ ಅದು. ಈಗ ಸಾವುಕಾರಕ್ಕಿದ್ರ ಸ್ವಲ್ಪ ರೊಕ್ಕದಿರ್ತ ಅವ್ರಿಗೆ ಗೊತ್ತಾಗುತ್ತೆ, ನಾನು ತೊಗೋಬೇಕು, ಹಿಂಗೆ ಅಡ್ಡಾಡ್ಬೇಕು ಅಂದ್ರೆ. ಬಡವರಿಗೆ ಆಕಾಂಕ್ಷೆ ಇರಲ್ಲ. ಇದ್ದಷ್ಟು ನಮ್ದೇನು ವಸ್ತಾಂಶ ಇರ್ತದೆ ಆದಾಗ ಬದುಕ್ಬೇಕನ್ನೋದು ಬಡತನದ ಒಂದು ಕಲಿಸ್ಕೊಡ್ತಾರೆ. ಆಸೆ ಅಷ್ಟು ಅತಿ ಆಸೆ ಇರಲ್ಲ ಮನುಷ್ಯ ಬಡತನದವರಿಗೆ. ನೀವು ಅಷ್ಟೊತ್ತಿಗಾಗಲೇ ಬರೋ ಮುಂದೆ ಒಂದು ಸಣ್ಣ ಪುಟ್ಟ ಹರಿದಿರುತ್ತೆ, ಮಾಸಿರುತ್ತೆ, ಇನ್ನೇನೋ ಆಗಿರುತ್ತೆ, ಕೆಳಗಡೆ ಕಾಲ ಹತ್ರ ಹರಿದಿರುತ್ತೆ. ಹೊಲಿಗೆ ಲಾಸ್ಟಿಗೆ ಹೋಗೋ ಒಂದು ಕತೆ, ಅದು ಎಷ್ಟು ಹೊಲಿಗೆ ಆಗಿರುತ್ತೆ ಅಂತ. ಅದು ಅನಿವಾರ್ಯ ಹೊಲದ ಕಳ್ಸತ್ರಿ ಮನುಷ್ಯಾಗ. ಅನಿವಾರ್ಯ ಬಂದ್ರೆ ತಗೋಬೇಕ್ರಿ ಅವನು. ಈ ಗೆಳೆಯರು ಅದು ಇದು ಸೇರಿದಾಗ ಎಲ್ಲಿಯಾದರೂ ಅವಮಾನ ಮಾಡಿದ್ದುಂಟಾ ಅಥವಾ ಅಪಹಾಸ್ಯ ಮಾಡಿದ್ದುಂಟಾ? ನಮ್ಮ ಸರ್ಕಲ್ ಆ ಥರ ಏನೂ ಆಗಿಲ್ರಿ. ಎಲ್ಲರ ಆ್ಯಕ್ಚುಲಿ ನಮ್ಮ ಕಾಮನೂರಲ್ಲಿ
ಒಳ್ಳೆತನ ಭಾಳ ಐತ್ರಿ. ಬಡವರಿಗೆ ಹೆಲ್ಪ್ ಮಾಡೋದು ಭಾಳ ಮಂದಿ ಇದೆ. ನಾನು ನೋಡಿವ್ರಿ, ನಮಗೆ ಭಾಳ ಹೆಲ್ಪ್ ಮಾಡ್ಯಾರ. ಈ ಒಂದಿಷ್ಟು ನಮ್ಮ ಅವರಿಗೆ, ನಮ್ಮ ದಡಮ್ಮರಿಗೆ ಫ್ರೀ ಇದು ತುಪ್ಪ, ಬೆಣ್ಣೆ, ಹಾಲು ಅವಾಗಿನ ಕಾಲದಾಗ. ಮತ್ತು ಈಗ ಫ್ರೀ ಏನು ಸಿಗಲ್ರಿ ಈಗ. ಅವರು ಒಂದಿಷ್ಟು ಮಂದಿ ಅವರು ಗಾಣಿಗರ ಮಂದಿ ಐತ್ರಿ, ಅವ್ರು ಪಾಪ ಹಚ್ಕೊಂಡ್ಬಿಟ್ಟಿದ್ರು. ನಾವು ಅವ್ರ ಹೊಲಕ್ಕೆ ಹೋಗಿದ್ರು ದುಡಿಯೋಕೆ. ಅವ್ರು ಫ್ರೀಯಾಗಿ ನಮಗೆ ಹಾಲು, ಬೆಣ್ಣೆ, ತುಪ್ಪ ಅಷ್ಟು ಕೊಡೋದು. ಅವ್ರದ್ದೇ ಬೆಳೆದಿವ್ರಿ. ನಮ್ಮ ಊರಲ್ಲಿದ್ದ ನಾವು ಬೆಳೆದೀವಿ. ಅವ್ರು ಬೆಳೆಸ್ಲಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಹಿಂಗೆ ಒಂದು ಸ್ಥಿತಿವಂತರ ಹಾಕಿದ್ದಿಲ್ರಿ. ಊರಲ್ಲಿ ಒಳ್ಳೆತನ ಇದ್ರೆ ಆಗಿತ್ರಿ ಎಲ್ಲ. ಮುಂದೆ ಏನು ಕನಸುಗಳಿದೆ ನಿಮ್ದು? ಮುಂದೆ ಇದೆ ಸರ, ಅದು ಭಾಳ ದೊಡ್ಡದಾಗಿದೆ. ಏನಿದೆ? ಸ್ವಲ್ಪ ಎಲ್ಲ ಸ್ಥಿತಿವಂತರ ಆಗ್ಬೇಕು, ಸಮಾಜದಾಗ ಗುಡಿಸಬೇಕು, ನಮ್ದಾದ ಒಂದು ಐಡೆಂಟಿಟಿ ಇರಬೇಕು. ನಾವು ಅನುಭವಿಸಿದಂಥ ಹಿಂದಿನ ಕಷ್ಟಗಳು ನಾವು ಅನ್ಕೊಂಡಿದ್ವಲ್ಲ ಆ ಮೂಮೆಂಟ್ ಹಿಂಗೆ ಇರ್ಬೇಕು ಅನ್ನೋದು, ಅದನ್ನ ನಾನು ಒಂದು ಸ್ಟೆಪ್ ಮಾಡೀನಿ. ಇನ್ನೂ ಮಾಡ್ಬೇಕು ಅನ್ನೋದು ಆಸೆ. ಸ್ಥಿತಿವಂತರು, ಶ್ರೀಮಂತರು, ಒಳ್ಳೆತನ ನಮಗೆ ಕಣ್ಣಿಗೆ ಕಾಣೋಷ್ಟು ಒಳ್ಳೆತನ ಮಾಡೋಕೆ ನಮಗೆ ಅನಿಸೈತ್ರಿ. ಈಗ ನೀವು ಇನ್ನೂ ಓದ್ತಾ ಇದ್ದೀರಿ? ಓದೈತೆ ಸರ್, ವರ್ಷಕ್ಕೆ ಫೈನಲ್ ಇಯರಿಗೆ. ಫೈನಲ್ ಇಯರ್. ಈಗ ಅಣ್ಣನೇ ಫೀಸ್ ಕೊಡ್ಬೇಕಾ ಅಥವಾ ನೀವು ದುಡ್ದು ಏನಾದ್ರು ಮಾಡ್ಕೊತಾ ಇದ್ದೀರಿ? ಅಣ್ಣನ ಕೊಡ್ತಾನೆ. ಕಮನ್ ರೀ, ನಾವು ದುಡ್ದು ಆತನ ಕೈ ಕೊಟ್ಟಿರ್ತೀವಿ. ಹಂಗೆ ಕರ್ಸ್ಮ ಹಂಗೆ ದುಡಿದ್ರು ಅದು ನಿಮ್ದೇನಲ್ಲ, ಅಣ್ಣನ ಕೈ. ಅಣ್ಣಂದೇ ಅಲ್ಲ, ಹಾಂ. ಆತನ ಮೈಂಡ್ ಭಾರಿ ಐತಿ. ಹಾಂ. ನಮ್ಗಂತೂ ಒಳ್ಳೆ ತಾತ್ರಿ. ಹೆಂಗಂದ್ರ ಆ ರೀತಿ ಬೆಳೆದ್ಬಿಟ್ಟ, ಭಾಳ ಕಷ್ಟಪಟ್ಟನ್ರಿ ಆತ. ನಮಗೆ ಸ್ವಲ್ಪ ಸುಖ ಕೊಟ್ಟ. ನಮಗೆ ಸ್ವಲ್ಪ ಬೆನ್ನೆಲುಬು. ತಾನು ಕಷ್ಟಪಟ್ಟು ನನ್ನ ಸ್ವಲ್ಪ ಮುಂದಕ್ಕೆ ದೆಬ್ಬಿದ. ಆತನ ಕಷ್ಟ ಭಾಳ ಐತ್ರಿ. ಆಮೇಲೆ ಆತ ಒಳ್ಳೆ ಯೋಚನೆ ಭಾಳ ಮಾಡ್ತಾನೆ. ಬರೀ ಒಳ್ಳೆತನ ಮಾಡೋದಷ್ಟ, ಬರೀ ಒಳ್ಳೇದ ಮಾಡೋದು. ಇವತ್ತಿಗೆ ಆತಗೆ ಯಾವ್ದು ಕೆಟ್ಟಗೆ ಒಟ್ಟ ಬಂದಿಲ್ಲ, ರಿಮಾರ್ಕ್ ಬಂದಿಲ್ಲ. ವರ್ಕ್ನ ಹಂಗೆ ಮಾಡೋದಕ್ಕೆ, ಪಂಚಾಯತ್ ಕೆಲಸ ಹಂಗೆ ಮಾಡ್ತಾನೆ ರೀ, ಜನರ ಕೆಲಸ ಹಂಗೆ ಮಾಡ್ತಾನೆ, ಊರಿನ ಕೆಲಸ ಹಂಗೆ ಮಾಡ್ತಾನೆ. ಯಾವುದೇ ಇರಲಿ, ಅದು ಯಾರೇ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ವರ್ಗ ಇರಲಿ, ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಅತ್ತಿಗೆ ಬಗ್ಗೆ ಏನು ಹೇಳ್ತೀರಿ? ಅತ್ತಿಗೆ ಮರ ಎಣ್ಣೆ ತಾಯಿ ಇದ್ದಂಗೆ ರೀ ಅವರು. ಅವ್ರ ಬಗ್ಗೆ ಭಾಳ ಎರಡನೇ ಮಾತಿಲ್ರಿ. ಎಣ್ಣೆ ತಾಯಿ ನಮಗೆ ಸಿಕ್ಕಂತ ಎಣ್ಣೆ ತಾಯಿ. ಈಗ ಅವರು ಒಬ್ಬರೇ ಹೆಣ್ಮಗಳು ಅವ್ರ ಕುಟುಂಬಕ್ಕೆ. ಅಲ್ಲಿ ಪ್ರೀತಿ, ಸಲವಿ, ಸೌಕರ್ಯ ಎಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಆದ್ರೆ ಅದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಇಲ್ಲಿ ಬಂದು ಇದಾರಲ್ಲ, ಅದು ಗ್ರೇಟ್. ಅದು ಎಲ್ಲರಿಗೆ ಬರಲ್ಲ. ಅವರು ಮಾತಾರ, ಅದು ಒಳ್ಳೆ ದೊಡ್ಡ ಗುಣ. ಅವು ನಾವು ಯಾಕೆ ಇವ್ರನ್ನ ಕೇಳ್ಬೇಕು, ಬೇರೆ ಆಗ್ಬಿಡೋಣ ಆ ಥರ ಇಂಟೆನ್ಷನ್ ಏನಿಲ್ಲ ರೀ. ಒಂದು 8 ವರ್ಷ ಆದ್ರಿ ಈಗ. ಆ ಥರ ಭಾವನೆ ನಮಗೆ. ನಮ್ಮ ಅತಿ ತಮ್ಮನವ್ರು ನೋಡ್ಕೊಂತಾರೆ, ನಾವು ಎಣ್ಣೆ ತಾಯಿ ನೋಡ್ಕೊಂತೀವಿ. ಇಷ್ಟ ಅದು.